ಆ ಒಂದು ವಿದ್ಯೆ ಗೊತ್ತಿದ್ದಿದ್ದು ದ್ರೋಣಾಚಾರ್ಯರಿಗೆ, ಅರ್ಜುನನಿಗೆ, ಕೃಷ್ಣನಿಗೆ, 3 ಜನರನ್ನ ಬಿಟ್ರೆ ಇನ್ಯಾರಿಗೂ ಗೊತ್ತೇ ಇರಲಿಲ್ಲ. ಅವನನ್ನ ಹೊಗಳ್ತಾ ಅವನಿಗೆ ಸಮಾನರಾದಂತಹ ವೀರರಿಲ್ಲ ಅಂತ ಹೇಳ್ತಾ ಅವನಲ್ಲಿ ತನ್ನ ಒಂದು ನಿವೇದನೆ, ಪ್ರಾರ್ಥನೆಯನ್ನ ಮಾಡ್ತಾನೆ ಎಂದು ಆತ್ಮದಲ್ಲಿ ಅಭಿಮನ್ಯುವಿನ ವೀರತನವನ್ನ ತನ್ನ ಮನಸ್ಸಿನೊಳಗಡೆ ಹೇಳ್ಕೊಂಡು ಅವನು ಮುಂದೆ ಬಗೆದು ಅವನಿಗೆ ಅಭಿಮನ್ಯುವಿಗೆ ನಮಸ್ಕಾರ ಮಾಡಿ ಬರುತ್ತಂ ಎಲ್ಲರಿಗೂ ನಮಸ್ಕಾರ. ನಾನು ಸವಿತಾ ಎಪಿ, ಕನ್ನಡ ಉಪನ್ಯಾಸಕಿ, ವಿದ್ಯಾಶ್ರಮ ಪದವಿ ಪೂರ್ವ ಕಾಲೇಜು, ಮೈಸೂರು. ಪ್ರೀತಿಯ ವಿದ್ಯಾರ್ಥಿಗಳೇ, ನಾವು ಇಂದು ಪ್ರಥಮ PUCಗೆ ಸಂಬಂಧಪಟ್ಟ ಹಾಗೆ ಕಾವ್ಯ ಭಾಗ 1 ದುರ್ಯೋಧನನ ವಿಲಾಪ. ದುರ್ಯೋಧನ ವಿಲಾಪ ರನ್ನ ಬರೆದಿರುವ ಈ ಕಾವ್ಯ ಭಾಗದ ಕೆಲವೊಂದು ವಿಚಾರಗಳನ್ನ ನಾವು ಕಳೆದ ತರಗತಿಯಲ್ಲಿ ತಿಳಿದುಕೊಂಡೆವು. ಏನೆಲ್ಲ ತಿಳ್ಕೊಂಡ್ವಿ ಅಂತ ಸ್ವಲ್ಪ ಇನ್ನೋಟ ನೋಡೋಣ. ನಾವು ದುರ್ಯೋಧನನ ವಿಲಾಪವನ್ನ ಬರೆದಿರುವಂತಹ ರನ್ನ ಕವಿ ಪರಿಚಯ, ಹಾಗೆ ಆ ಒಂದು ಕಾವ್ಯದ ಒಂದು ಸಾರಾಂಶ ಅಂದ್ರೆ ಮುಖ್ಯ ಅಂಶಗಳೇನೇನು, ಆಶಯ ಏನು, ಹಾಗೆ ಈ ಪ್ರಸ್ತುತ ಪದ್ಯ ಮಹಾಭಾರತದ ಕುರುಕ್ಷೇತ್ರ ಯುದ್ಧ ನಡೆದಂತಹ ಆ ರಣ ಭೂಮಿಯಲ್ಲಿ ದುರ್ಯೋಧನ ತನ್ನವರನ್ನೆಲ್ಲ ಕಳೆದುಕೊಂಡು ತನ್ನ ತಾತನಾದ ಭೀಷ್ಮನನ್ನ ಭೇಟಿಯಾಗ್ಲಿಕ್ಕೆ, ಅದು ಅದೇ ರಣರಂಗದಲ್ಲಿ, ರಣಭೂಮಿಯಲ್ಲಿ ಶರಶೈಯಲ್ಲಿ ಮಲಗಿರುವಂತಹ ಭೀಷ್ಮರನ್ನ ಭೇಟಿಯಾಗ್ಲಿಕ್ಕೆ ಸಂಜಯನೊಡನೆ ಆ ರಣಭೂಮಿಯಲ್ಲಿ ನಡ್ಕೊಂಡು ಹೋಗುವಂತಹ ಒಂದು ದೃಶ್ಯ. ಆ ಹೋಗ್ತಾ ಇರ್ಬೇಕಾದ್ರೆ ಆ ರಣಭೂಮಿ ಯಾವ ರೀತಿಯಾಗಿ ಇತ್ತು, ಆ ದೃಶ್ಯ ಯಾವ ರೀತಿಯಾಗಿತ್ತು ಅನ್ನೋದನ್ನ, ಮತ್ತು ಅಲ್ಲಿ ಹೋಗ್ತಾ ಅವನು ತನ್ನವರಾದಂತಹ ದ್ರೋಣರನ್ನ ಕಾಣ್ತಾನೆ, ಅವರ ಕಳೆಬರಹವನ್ನ ಕಾಣ್ತಾನೆ. ಆ ಒಂದು ದ್ರೋಣರನ ಕಳೆಬರಹ ಅಂದ್ರೆ ದೇಹವನ್ನ ಕಂಡಂತಹ ದುರ್ಯೋಧನ ತುಂಬಾ ದುಃಖಿಸ್ತಾನೆ, ವಿಲಾಪಿಸ್ತಾನೆ. ಆ ದ್ರೋಣರ ಒಂದು ಪರಾಕ್ರಮವನ್ನ ಮೆಚ್ಚಿ ಮಾತಾಡ್ತಾನೆ. ಇದೆಲ್ಲ ವಿಚಾರವನ್ನ ನಾವು ಕಳೆದ ತರಗತಿಯಲ್ಲಿ ತಿಳ್ಕೊಂಡ್ವಿ. ಮುಂದೆ ಅವನು ದ್ರೋಣರಿಗೆ ತ್ರಿಪ್ರದಕ್ಷಿಣೆ ಅಂದ್ರೆ 3 ಪ್ರದಕ್ಷಿಣೆಯನ್ನ ಹಾಕಿ ಮುಂದೆ ಹೋಗ್ತಾ ಯಾರನ್ನ ಕಾಣ್ತಾನೆ, ಅವ್ರ ಬಗ್ಗೆ ಅವನು ಏನು ಒಂದು ದುಃಖವನ್ನ ತೋಡ್ಕೋತಾನೆ ಅನ್ನೋದನ್ನ ಇಂದಿನ ತರಗತಿಯಲ್ಲಿ ನಾವು ನೋಡೋಣ. ಬನ್ನಿ. ಈಗ ದ್ರೋಣರಿಗೆ ಪ್ರದಕ್ಷಿಣೆ ಹಾಕಿ ಮುಂದೆ ಬರ್ತಾ ಇರ್ಬೇಕಾದ್ರೆ ಆ ಒಂದು ದಿಶಾ ಭಾಗದಲ್ಲಿ ಯಾರನ್ನ ಕಾಣ್ತಾನೆ, ಆ ಒಂದು ಶವ ಅಂದ್ರೆ ಆ ಒಂದು ಕಳೆಬರಹ ಯಾವ ರೀತಿ ಇತ್ತು ಅನ್ನೋದನ್ನ ರನ್ನ ಹೇಳ್ತಾ ಇದ್ದಾನೆ ನೋಡಿ. ಅರೆ ಮುಗಿದಿರ್ದ ಕಣ್ಮಲರ್ ಅಲರ್ದ ಮೊಗಂ ಕಡಿಯೋದ ಕೈಯುಂ ಅಸುರ ತರಮಾಗೆ ಕಚ್ಚಿದ ಔಡುಂ ಬೆರ ಸನ್ಯ ಶರಪ್ರಹಾರ ಜರ್ಜರಿತ ಶರೀರನಾಗಿ ನವಲೋಹಿತ ವಾರ್ದಿಯೊಳಲ್ದು ಬಿಳ್ದೆನಂ ಕುರುಪತಿ ನೋಡಿ ಕಂಡನ್ ಅಭಿಮನ್ಯು ಕುಮಾರನನ್ ಆಜಿ ವೀರನಂ. ಇದನ್ನ ಒಡೆದು ಅಂದ್ರೆ ಭಾಗ ಮಾಡಿ ಓದೋಣ. ಅರೆ ಮುಗಿದಿರ್ದ ಕಣ್ಮಲರ್ ಅಲರ್ದ ಮೊಗಂ ಕಡಿಯೋದ ಕೈಯುಂ ಅಸುರ ತರಮಾಗೆ ಕರ್ಚಿದ ಔಡುಂ ಬೆರಸ್ ಅನ್ಯ ಶರಪ್ರಹಾರ ಜರ್ಜರಿತ ಶರೀರ ನಾಗಿ ನವಲೋಹಿತ ವಾರ್ದಿಯೊಳ್ ಅಳ್ದು. ಇದುಳ್ಳ ಬಿಳ್ದನಂ ಕುರುಪತಿ ನೋಡಿ ಕಂಡನ್ ಅಭಿಮನ್ಯು ಕುಮಾರನನ್ ಆಜಿ ವೀರನಂ. ಈಸಿ ಆಗುತ್ತೆ ಈಗ ನೋಡಿ. ಅರೆ ಮುಗಿದಿರ್ದ ಕಣ್ಮಲರ್.
ಕಣ್ಮಲರ್, ಕಣ್ ಪ್ಲಸ್ ಮಲರ್, ಇದು ಬಿಡಿಸಿ ಬರೆ ಇದಕ್ಕೆ ಬರುತ್ತೆ, ನೆನ್ಪಿಟ್ಕೊಳ್ಳಿ. ಹಾಗೆ ಅರೆ ಮುಗಿದಿರ್ದ ಕಣ್ಮಲರ್, ಅರ್ಧ ಮುಚ್ಚಿರುವ ಕಣ್ಣು. ಮಲರ್ ಅಂದ್ರೆ ಹೂವು, ಹೂವಿನ ತರ ಇರುವಂತ ಆ ಕಣ್ಣು ಅರ್ಧ ಮುಚ್ಚಿತ್ತಂತೆ. ಆ ಒಂದು ಕಳೆಬರಹದ್ದು ಹೇಗಿತ್ತು? ಅರೆ ಮುಗಿದಿರ್ದ ಕಣ್ಮಲರ್ ಅಂದ್ರೆ ಕಣ್ಣುಗಳು. ಆ ಕಣ್ಣುಗಳನ್ನ ಹೂವಿಗೆ ಹೋಲಿಸ್ತಾ ಬರ್ದಿದ್ದಾನೆ. ಅರೆ ಮುಗಿದಿರ್ದ ಕಣ್ಮಲರ್ ಅಂದ್ರೆ ಅರ್ಧ ಮುಚ್ಚಿರುವಂತ ಕಣ್ಣು. ಅಲರ್ಧ ಮೊಗಂ, ಅಲರ್ಧ ಅಂದ್ರೆ ಅರಳಿದ, ಅಲರ್ಧ ಅಂದ್ರೆ ಅರಳಿದ ಮೊಗಂ. ಆ ಮುಖ ಹೇಗಿತ್ತು ಅಂದ್ರೆ ಅರಳಿತ್ತು. ಆ ಸಾವಿನಲ್ಲೂ ಕೂಡ ಅರಳಿರುವ ಹೂವಿನ ತರ ಆ ಮೊಗ, ಮೊಗ ಅಂದ್ರೆ ಮುಖ ಇತ್ತು. ಅರ್ಧ ಮುಚ್ಚಿರುವ ಕಣ್ಣು, ಅರಳಿದ ಮೊಗ. ಕಡಿಹೋದ ಕೈಯುಂ, ಎರಡೂ ಕೈಗಳು ಏನಾಗಿತ್ತು? ಕಟ್ಟಾಗಿತ್ತು ಅಂದ್ರೆ ಕಡಿದು ಹೋಗಿತ್ತು, ಕತ್ತರಿಸಲಾಗಿತ್ತು. ಅಸುರತರ ಮಾಗೆ, ಅಸುರತರ ಮಾಗೆ ಅಂದ್ರೆ ಅತಿ ಭಯಂಕರವಾಗಿ, ಅತಿ ಭಯಂಕರವಾಗಿ ಅಂದ್ರೆ ಖರ್ಚಿದ ಔಡುಂ. ಔಡು ಅಂದ್ರೆ ಈ ತುಟಿಗಳು ಹೇಗೆ ಕಚ್ಚಿತ್ತು ಅಂದ್ರೆ ಒಂಥರ ಭಯಂಕರವಾಗಿ ಒಂದು ರೋಷದಿಂದ ಕಚ್ಚಿಕೊಂಡು ಸತ್ತ ಹಾಗಿತ್ತು ಆ ಒಂದು ತುಟಿಗಳು. ಬೆರಸ್ ಅನ್ಯ ಶರಪ್ರಹಾರ, ಬೆರಸ್ ಅನ್ಯ ಅಂದ್ರೆ ಬೇರೆಯವರ, ಅನ್ಯರ ಆ ಒಂದು ಯುದ್ಧ ಭೂಮಿಯಲ್ಲಿ ಅನ್ಯರ ಶರ ಅಂದ್ರೆ ಬಾಣಗಳ ಪ್ರಹಾರದಿಂದ ಜರ್ಜರಿತ ಶರೀರನಾಗಿ, ಆ ಒಂದು ಶರೀರಕ್ಕೆ ಎಷ್ಟು ಬಾಣಗಳು ಬೇರೆ ಅನ್ಯ ಶತ್ರುಗಳಿಂದ ಆ ಒಂದು ಶರೀರ ಪೂರ್ತಿಯಾಗಿ ಬಾಣದಿಂದ ಜರ್ಜರಿತವಾಗಿ ಚುಚ್ಚಿಸ್ಕೊಂಡಿತ್ತು ಇದ್ದಂಥ ಶರೀರವಾಗಿತ್ತು. ನವಲೋಹಿತವಾರ್ದಿಯೊಳ್ ಅಳ್ದು ಬೀಳ್ದು. ನವಲೋಹಿತ ಅಂದ್ರೆ, ನವ ಅಂದ್ರೆ ಹೊಸ, ಲೋಹಿತ ಅಂದ್ರೆ ರಕ್ತ. ಆ ಹೊಸ ರಕ್ತದಿಂದ, ಹೊಸ ರಕ್ತ ಅಂದ್ರೆ ಒಂದು ಚಿಕ್ಕ ವಯಸ್ಸಿನ ಒಬ್ಬ ವೀರ ನನ್ನ ರನ್ನ ಆ ರೀತಿಯಾಗಿ ಇಲ್ಲಿ ನಮಗೆ ತೋರಿಸ್ಕೊಟ್ಟಿದ್ದಾರೆ, ಹೇಳ್ತಿದ್ದಾರೆ. ಅಂದ್ರೆ ಆ ಒಂದು ಹೊಸ ಬಿಸಿ ರಕ್ತ ಏನಿದೆ ಅದರಿಂದ ಅದರ ಒಳಗಡೆ ಮುಳುಗಿಸಿ ಅದ್ದಿ ಬಿದ್ದಿರುವ ಹಾಗಿದ್ದ. ಕುರುಪತಿ ನೋಡಿ ಕಂಡನ್, ಆ ಒಂದು ಶರೀರವನ್ನ ಈ ಕುರುಪತಿ ಅಂದ್ರೆ ದುರ್ಯೋಧನ ನೋಡಿ ಕಂಡ. ಅದು ಯಾರು? ಅಭಿಮನ್ಯು ಕುಮಾರನನ್. ಅದು ಯಾರ ಶವವಾಗಿತ್ತು? ಕಳೆಬರಹವಾಗಿತ್ತು. ಅಂತಹ ರೀತಿಯಲ್ಲಿ ಅದು ಅಭಿಮನ್ಯುವಿನ ಶವವಾಗಿತ್ತು. ಆಜೀವೀರನಂ, ಆ ಯುದ್ಧ ವೀರ, ಯುದ್ಧದಲ್ಲಿ ಅತಿ ಪರಾಕ್ರಮಿಯಾದಂತಹ ವೀರನಾಗಿ ಬಿದ್ದಿತ್ತು ಆ ಅಭಿಮನ್ಯು ಕುಮಾರನ ಒಂದು ಶವ. ಯಾವ ರೀತಿಯಾಗಿ? ಅರೆ ಮುಚ್ಚಿದ ಕಣ್ಗಳು, ಅರಳಿದ ಮೊಗ, ಮುಖಗಳು, ಹಾಗೆ ಕಡಿದು ಕತ್ತರಿಸಿಕೊಂಡಂತ ಎರಡು ಕೈಗಳು, ಮತ್ತೆ ಭಯಂಕರವಾಗಿ ಕಚ್ಚಿಕೊಂಡಂತ ತುಟಿಗಳು, ಹಾಗೆ ಆ ಒಂದು ರಕ್ತ, ಹೊಸ ರಕ್ತದಿಂದ ಆ ಒಂದು ಶರೀರವನ್ನ ಅದ್ದಿದಂತೆ, ಹಾಗೆ ಆ ಶರೀರ ಪೂರ್ತಿಯಾಗಿ ಅನ್ಯರ ಶತ್ರುಗಳ ಒಂದು ಬಾಣದ ಹೊಡೆತದಿಂದ ಜರ್ಜರಿತವಾಗಿ ಬಿದ್ದಿದ್ದಂಥ ಆ ಒಂದು ಶವವನ್ನ, ಕಳೆಬರಹವನ್ನ ಕುರುಪತಿಯಾದಂಥ ದುರ್ಯೋಧನ ನೋಡ್ತಾನೆ. ಅದು ಯಾರ್ದು? ಅಭಿಮನ್ಯು ಕುಮಾರ, ಆಜಿ ವೀರನ. ಆ ಯುದ್ಧ ಭೂಮಿಯಲ್ಲಿ ಆ ವೀರನಾದಂತಹ ಅಭಿಮನ್ಯುವಿನ ಶವವನ್ನ ನೋಡ್ತಾನೆ. ಅಭಿಮನ್ಯು ಯಾರ ಮಗ? ಅರ್ಜುನನ ಮಗ. ಅರ್ಜುನನ ಮಗನಾದಂತಹ ಅಭಿಮನ್ಯು, ತನ್ನ ಶತ್ರುವಿನ ಮಗನಾದಂಥ ಅಭಿಮನ್ಯು. ಆದ್ರೂ ಕೂಡ ಆ ಅಭಿಮನ್ಯುವಿನ ಆ ಒಂದು ಸತ್ತಲ್ಲೂ ಕೂಡ ಅವನು ಪರಾಕ್ರಮಿ, ಇನ್ನೂ ನಾನು ಸಾಯೋವರೆಗೂ ಹೋರಾಡಿದ್ದಾನೆ. ಸತ್ತಲ್ಲೂ ಕೂಡ ಅವನ ಮುಖದಲ್ಲಿ ಆ ಕಳೆ ಹಾಗೆ ಕಾಣ್ತಾ ಇತ್ತು, ವೀರನಾದಂತಹ ಕಳೆ.
ಅದನ್ನ ದುರ್ಯೋಧನ ಹೇಳ್ತಾನೆ, ನೋಡ್ತಾನೆ. ಅದೇ ದಿಕ್ಕಿನ ಭಾವಾರ್ಥ ನೋಡ್ಕೊಳ್ಳಿ. ಅದೇ ದಿಕ್ಕಿನಲ್ಲಿ ಮುಂದೆ ಬಂದಾಗ ಅಭಿಮನ್ಯುವಿನ ಶವವನ್ನು ಕಾಣುತ್ತಾನೆ. ಕಂಡಂತ ದುರ್ಯೋಧನ ಹೀಗೆ ಹೇಳುವನು. ಆ ಒಂದು ಶವವನ್ನ ಅವನು ಹೇಳ್ತಾನೆ ಹೇಗೆ? ಅರ್ಧ ಮುಚ್ಚಿರುವ ಕಣ್ಣು, ಹೂವಿನಂತೆ ಎರಳಿರುವ ಮುಖ, ಕತ್ತರಿಸಿಕೊಂಡ ಕೈಗಳು, ಭಯಂಕರವಾದಂಥ ರೀತಿಯಲ್ಲಿ ಕಚ್ಚಿದ ಕೆಳತುಟಿ, ಶತ್ರುಗಳ ಬಾಣದ ಹೊಡೆತದಿಂದ ಜರ್ಜರಿತಗೊಂಡ ಶರೀರ, ಹೊಸ ರಕ್ತದ ಕಡಲಿನಲ್ಲಿ, ಆ ಒಂದು ಹೊಸ ರಕ್ತದ, ಲೋಹಿತ ಅಂದ್ರೆ ರಕ್ತದ ಒಂದು ಕಡಲಿನಲ್ಲಿ, ಆ ಒಂದು ಕಡಲಿನಲ್ಲಿ ಮುಳುಗಿದಂತೆ ಬಿದ್ದಂತ ವೀರನಾದ ಅಭಿಮನ್ಯು ಕುಮಾರನನ್ನ ಕುರುಪತಿಯಾದ ದುರ್ಯೋಧನ ನೋಡುತ್ತಾನೆ. ಕಣ್ಮಲರ್ ಅಂದ್ರೆ ಕಣ್ಣೆಂಬ ಹೂವು, ಅಲರ್ಧ ಅಂದ್ರೆ ಅರಳಿದ, ಲೋಹಿತವಾರ್ಧಿ ಅಂದ್ರೆ ರಕ್ತದ ಕಡಲು, ಆಜಿ ಅಂದ್ರೆ ಯುದ್ಧ. ಸೊ ಈಗ ಇದು ಅರ್ಥ ಆಯ್ತು ಅನ್ಸ್ಕೊಳ್ತೀನಿ ನೀಟಾಗಿ. ಇಷ್ಟೇ ಇದರ ಭಾವಾರ್ಥವನ್ನ ಕಲ್ತ್ಕೊಳ್ಳಿ. ಓದ್ಲಿಕ್ಕೂ ಕೂಡ ಅರೆ ಮುಗಿದಿರ್ದ ಕಣ್ಮಲರ್ ಅಲರ್ಧ ಮೊಗಂ ಕಡಿಯೋದ ಕೈಯುಂ ಅಸುರ ತರಮಾಗಿ ಖರ್ಚಿದ ಔಡುಂ ಬೆರಸ್ ಅನ್ಯ ಶರಪ್ರಹಾರ ಜರ್ಜರಿತ ಶರೀರನಾಗಿ ನವಲೋಹಿತ ವಾರ್ಧಿಯೊಳ್ ಅಳ್ದು ಬಿಳ್ದನಂ ಕುರುಪತಿ ನೋಡಿ ಕಂಡನ್ ಅಭಿಮನ್ಯು ಕುಮಾರನನ್ ಆಜೀವೀರನಂ. ಇದು ಅವನು ದುರ್ಯೋಧನ ಅಭಿಮನ್ಯುವಿನ ಒಂದು ಬಿದ್ದಿರುವ ದೃಶ್ಯವನ್ನ ನೋಡಿ ಹೇಳ್ತಾ ಇರುವಂತ ಒಂದು ವಿಚಾರವನ್ನ ರನ್ನ ಈ ಕಾವ್ಯದಲ್ಲಿ ಕೊಟ್ಟಿದ್ದಾನೆ. ನೆಕ್ಸ್ಟ್, ಆ ಒಂದು ಅಭಿಮನ್ಯು ಕುಮಾರನನ್ನ ನೋಡಿದಂತ ದುರ್ಯೋಧನ ವಚನ ಹೇಳ್ತೀನಿ. ಅಂತ್ ಆತನನ್ ಅಹಿಕೇತನಂ ನೋಡಿ, ಅಂತ್ ಆತನನ್ ಅಹಿಕೇತನನ್ನಂ ನೋಡಿ. ಅಂತ್ ತ ಆಕಾರ ಇಲ್ಲಿ ಸ್ವರ ಇರುತ್ತೆ, ಆತನನ್ ಇಲ್ಲಿ ನಾನ ಒಡ್ಕೊಂಡಾಗ ಏನ್ ಸಿಗುತ್ತೆ ನಮ್ಗೆ? ಆ ಸಿಗುತ್ತೆ. ಅಹಿಕೇತನಂ ನೋಡಿ. ಈ ರೀತಿ ಆತನನ್ ಅಂದರೆ ಅಭಿಮನ್ಯುವನ್ನು, ಅಂತ್ ಅಲ್ಲಿ ಆತನನ್ ಅಂದ್ರೆ ಅಭಿಮನ್ಯುವನ್ನ, ಅಹಿಕೇತನಂ ನೋಡಿ. ಅಹಿಕೇತನಂ ಯಾರು? ಅಹಿಕೇತ ಅಂದ್ರೆ ಸರ್ಪ, ಸರ್ಪದ ಧ್ವಜವನ್ನ ಹೊಂದಿರುವವನು, ಉರಗದ ಲಾಂಛನ, ಸರ್ಪದ ಲಾಂಛನವನ್ನ, ತನ್ನ ಧ್ವಜದಲ್ಲಿ ಸರ್ಪದ ಒಂದು ಲಾಂಛನವನ್ನ ಹೊಂದಿರುವಂತವನು ಯಾರು? ದುರ್ಯೋಧನ. ಆ ದುರ್ಯೋಧನ ನೋಡ್ತಾನೆ ಯಾರನ್ನ? ಅಭಿಮನ್ಯುವನ. ಈಗ ಅರ್ಥ ಆಯ್ತಾ? ಮುಂದೆ ಹೋಗೋಣ. ಅವನನ್ನ ನೋಡಿ, ಆ ಅಭಿಮನ್ಯುವನ್ನ ನೋಡ್ಬಿಟ್ಟು ಆ ಐಕೇತನ ಅಂದ್ರೆ ಆ ಸರ್ಪದ ಧ್ವಜವನ್ನ ಹೊಂದಿರುವಂತ, ಸರ್ಪವನ್ನ ಧ್ವಜದಲ್ಲಿ ಒಳಗೊಂಡಿರುವಂತಹ ಈ ಒಂದು ದುರ್ಯೋಧನ ಹೇಳ್ತಾನೆ ನೋಡಿ, ಅಭಿಮನ್ಯುವನ್ನ ನೋಡ್ಬಿಟ್ಟು ಏನ್ ಹೇಳ್ತಾನೆ? ಗುರು ಪಣ್ಣಿದ ಚಕ್ರವ್ಯೂಹ ರಚನೆ ಪೆರರ್ಗರಿದು ಪುಗಲ್ ಅದಂ ಪೊಕ್ಕು ರಣ ಆಜೀರದೊಳ್ ಅರಿ ನೃಪರನ್ ಇಕ್ಕಿದ ನರಸುತ ನಿನ್ನೊರೆಗೆ ದೊರೆಗೆ ಗಂಡರುಂ ಒಳರೆ. ಇದನ್ನ ಬಿಡಿಸಿ ಹೇಳ್ತೀನಿ ನೋಡಿ. ಗುರು ಪಣ್ಣಿದ ಚಕ್ರವ್ಯೂಹ ರಚನೆ ಪೆರರ್ಗ್ ಅರಿದು ಪುಗಲ್ ಅದಂ ಪೊಕ್ಕು ರಣ ಆಜೀರ. ನೋಡಿ ಇಲ್ಲಿ ನಾನ ಹೊಡ್ಕೊಂಡಾಗ ಆ ಸಿಗುತ್ತೆ. ಆಜೀರದುಳ್ ಅರಿ ನಿರ್ಪರನ್ ಇಕ್ಕಿದ ನರಸುತ ನಿನ್ನೊರೆಗೆ, ನಿನ್ನೊರೆಗೆ ದೊರೆಗೆ ಗಂಡರುಂ ಒಳರೆ. ಹೀಗೆ ಬಿಡಿಸಿ ಓದ್ಬೇಕು ನೋಡಿ. ಗುರು ಪಣ್ಣಿದ ಚಕ್ರವ್ಯೂಹ ರಚನೆ ಪೆರರ್ಗ ಅರಿದು ಪುಗಲ್ ಅದಂ ಪೊಕ್ಕು ರಣ ಆಜೀರದೊಳ್ ಅರಿ ನೃಪರನ್ ಇಕ್ಕಿದ ನರಸುತ ನಿನ್ ಓರೆಗೆ ದೊರೆಗೆ ಗಂಡರುಂ ಒಳರೆ. ಅಂದ್ರೆ ಇಲ್ಲಿ ನೋಡಿ ಅರ್ಥ ಹೇಳ್ತೀನಿ. ಗುರು ಪಣ್ಣಿದ, ಗುರು ಯಾರು? ದ್ರೋಣಾಚಾರ್ಯರು.
ಎಲ್ಲರಿಗೂ ಗುರು, ಪಾಂಡವರಿಗೂ ಕೌರವರಿಗೂ ಆದಂತಹ ಗುರು ದ್ರೋಣಾಚಾರ್ಯರು ಪಣ್ಣಿದ ಅಂದ್ರೆ ರಚಿಸಿದ ಅಥವಾ ಮಾಡಿದ ಚಕ್ರವ್ಯೂಹ. ಯಾವುದು? ಆ ಒಂದು ರಣ ಭೂಮಿಯಲ್ಲಿ ಕುರುಕ್ಷೇತ್ರ ಯುದ್ಧದಲ್ಲಿ ಒಂದು ದಿನ ಏನನ್ನ ರಚಿಸ್ತಾನೆ ಗುರು ದ್ರೋಣಾಚಾರ್ಯರು? ಚಕ್ರವ್ಯೂಹವನ್ನ ರಚಿಸ್ತಾನೆ. ಈ ಚಕ್ರವ್ಯೂಹದ ಒಂದು ಹಿನ್ನೆಲೆ ಕತೆ ಹೇಳ್ತೀನಿ. ಚಕ್ರವ್ಯೂಹವನ್ನ ರಚಿಸುವುದು ದ್ರೋಣಾಚಾರ್ಯರು. ಆ ಚಕ್ರವ್ಯೂಹವನ್ನ ಒಳಹೊಕ್ಕು ಭೇದಿಸಿ ಹೊರಬರುವಂತ ಒಂದು ಚಾಲಾಕಿ ಅಂದ್ರೆ ಆ ಒಂದು ವಿದ್ಯೆ ಗೊತ್ತಿದ್ದಿದ್ದು ದ್ರೋಣಾಚಾರ್ಯರಿಗೆ, ಅರ್ಜುನನಿಗೆ, ಕೃಷ್ಣನಿಗೆ, 3 ಜನರನ್ನ ಬಿಟ್ರೆ ಇನ್ಯಾರಿಗೂ ಗೊತ್ತೇ ಇರಲಿಲ್ಲ. ಆದ್ರೆ ದುರ್ಯೋಧನ ಏನ್ ಮಾಡ್ತಾನೆ, ಈ ಒಂದು ಅರ್ಜುನ ಮತ್ತೆ ಕೃಷ್ಣ ಆ ಒಂದು ಕುರುಕ್ಷೇತ್ರ ಯುದ್ಧ ನಡೀತಾ ಇರ್ಬೇಕಾದ್ರೆ ಅವರನ್ನ ಬೇರೆ ಕಡೆಗೆ ಹೋಗೋ ರೀತಿಯಾಗಿ ಮಾಡ್ತಾನೆ. ಅಥವಾ ಅವರು ಇಲ್ಲದ ಒಂದು ಸಮಯವನ್ನ ನೋಡ್ಕೊಂಡು ದ್ರೋಣಾಚಾರ್ಯರಿಗೆ ಈ ಕುರುಕ್ಷೇತ್ರ ಯುದ್ಧದಲ್ಲಿ ಚಕ್ರವ್ಯೂಹವನ್ನ ರಚಿಸ್ಲಿಕ್ಕೆ ಹೇಳ್ತಾರೆ. ಆ ಚಕ್ರವ್ಯೂಹದಲ್ಲಿ ಪಾಂಡವರ ಕಡೆಯಿಂದ ಯಾರಾದ್ರೂ ಒಬ್ರು ಅದರೊಳಗಡೆ ಹೋಗಿ ಭೇದಿಸಿ ಸಾಯ್ಬೇಕು, ಇಲ್ಲ ಅದು ಏನಾದ್ರೂ ಒಂದು ಗೆಲ್ಲಬೇಕು, ಆ ಒಂದು ವಿಚಾರವನ್ನ ಮಾಡಬೇಕು ಅಂತ ಇರುತ್ತೆ. ಈಗ ಇದು ನಿಮ್ಮ ಚಿಕ್ಕ ತರಗತಿಯಲ್ಲಿ ಈ ಒಂದು ಅಭಿಮನ್ಯುವಿನ ಪರಾಕ್ರಮ ಅಂತ ಒಂದು ಪೋಯಮ್ ಇದೆ, ಅಂದ್ರೆ ಕಾವ್ಯ ಇದೆ. ಆ ಒಂದು ಕಾವ್ಯದಲ್ಲಿ ಅಭಿಮನ್ಯುವಿನ ಪರಾಕ್ರಮ, ಅಭಿಮನ್ಯು ಯಾರೂ ಇರಲ್ಲ ಆ ಒಂದು ಪಾಂಡವರ ಕಡೆಯಲ್ಲಿ ಚಕ್ರವ್ಯೂಹವನ್ನ ಭೇದಿಸುವ ವಿದ್ಯೆ ಗೊತ್ತಿರೋರು ಯಾರು ಇರಲ್ಲ. ಭೀಮ, ಯುಧಿಷ್ಠಿರ, ನಕುಲ, ಸಹದೇವ ಎಲ್ಲ ಇರ್ತಾರೆ. ಅರ್ಜುನ, ಕೃಷ್ಣ ಮಾತ್ರ ಹೊರಗಡೆ ಹೋಗಿರ್ತಾರೆ. ಆ ವಿದ್ಯೆ ಗೊತ್ತಿರೋರೇ ಹೊರಗಡೆ ಹೋಗಿದ್ದ ಸಮಯವನ್ನ ನೋಡ್ಕೊಂಡೇ ದುರ್ಯೋಧನ ಇದನ್ನ ರಚಿಸ್ಲಿಕ್ಕೆ ಹೇಳಿರೋದ್ರಿಂದ ಈಗ ಇಲ್ಲಿ ಯಾರಾದ್ರೂ ಒಬ್ರು ಹೋಗ್ತಾರೆ, ಅದನ್ನ ಏನ್ ಮಾಡ್ಬೇಕು, ಅದು ಭೇದಿಸ್ತಾರೆ. ಹಾಗೆ ಅಲ್ಲಿ ಯಾರಾದ್ರೂ ಒಬ್ರು ಸಾಯ್ತಾರೆ ಅನ್ನೋದು ಅವನ ಒಂದು ತಲೆಯಲ್ಲಿರುತ್ತೆ. ಆದ್ರೆ ಇಲ್ಲಿ ಭೀಮ, ಯುಧಿಷ್ಠಿರ ತಲೆ ಕೆಡಿಸ್ಕೊಂಡು ಕೂತಿರ್ತಾರೆ. ಆಗ ಅಭಿಮನ್ಯು ಬಂದು ಏನ್ ಹೇಳ್ತಾನೆ, ಅಭಿಮನ್ಯು ಏನ್ ಹೇಳ್ತಾನೆ, ನನಗೆ ಆ ಚಕ್ರವ್ಯೂಹವನ್ನ ಭೇದಿಸುವ ವಿದ್ಯೆ ಗೊತ್ತಿದೆ, ನನ್ನನ್ನ ಕಳಿಸ್ಕೊಡಿ ಅಂತ ಅವರಿಬ್ಬರನ್ನ ರಿಕ್ವೆಸ್ಟ್ ಬೇಡ್ಕೋತಾನೆ. ಹಾಗೆ ಅವರಿಬ್ಬರ ಒಂದು ಆಶೀರ್ವಾದ ಪಡ್ಕೊಂಡು ಅವನು ಯುದ್ಧರಂಗಕ್ಕೂ ಹೋಗ್ತಾನೆ. ಹೋಗಿ ಅದೇ ಅಭಿಮನ್ಯು ಒಳಹೊಕ್ಕು ಭೇದಿಸಿ ಹೋಗ್ತಾನೆ, ಅದರೊಳಗಡೆ ಹೋಗ್ತಾನೆ. ಆದ್ರೆ ಅವನಿಗೆ ಅದು ಆ ಚಕ್ರವ್ಯೂಹದ ಅರ್ಧ ಮಾತ್ರ ಗೊತ್ತಿರುತ್ತೆ ವಿಚಾರ, ಇನ್ನರ್ಧ ಅದರಿಂದ ಹೊರಗಡೆ ಹೇಗೆ ತಪ್ಪಿಸ್ಕೊಂಡು ಬರ್ಬೇಕು ಅನ್ನೋ ವಿದ್ಯೆ ಅವನಿಗೆ ಗೊತ್ತಿರಲ್ಲ. ಇದಕ್ಕೂ ಒಂದು ಕಾರಣದ ಕತೆ ಇದೆ. ಒಂದ್ಸಲ ಅರ್ಜುನನ ಹೆಂಡತಿ ಸುಭದ್ರೆ, ಶ್ರೀಕೃಷ್ಣನ ತಂಗಿ, ಸುಭದ್ರೆಯ ಹೊಟ್ಟೆಯಲ್ಲಿ ಅಭಿಮನ್ಯು ಗರ್ಭದಲ್ಲಿರ್ತಾನೆ ಮಗು. ಆಗ ಶ್ರೀಕೃಷ್ಣ ಸುಭದ್ರೆಯನ್ನ ರಥದಲ್ಲಿ ಕೂರಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇರುವಂತ ಸಂದರ್ಭದಲ್ಲಿ ಶ್ರೀಕೃಷ್ಣ ರಥ ಓಡಿಸ್ತಾ ತಂಗಿಗೆ ಕಥೆಯನ್ನ ಹೇಳ್ತಾ ಹೋಗ್ತಾನೆ. ಅಂದ್ರೆ ಮುಂದೆ ನಡೆಯುವಂತ ಒಂದು ಕುರುಕ್ಷೇತ್ರ ಯುದ್ಧ ಈಗಿರುತ್ತೆ ಅನ್ನೋ ಒಂದು ಕಥೆಯನ್ನ ಹೇಳ್ತಾನೆ. ಅದರಲ್ಲಿ ಚಕ್ರವ್ಯೂಹದ ರಚನೆಯನ್ನ ಹೇಳ್ತಾನೆ. ಆ ಚಕ್ರವ್ಯೂಹವನ್ನ ರಚಿಸ್ತಾರೆ. ಚಕ್ರವ್ಯೂಹವನ್ನ ಹೇಗೆ ಹೊಕ್ಕಬೇಕು, ವಾಪಸ್ ಹೇಗೆ ಬರ್ಬೇಕು ಅನ್ನೋ ಕಥೆಯನ್ನ ಹೇಳ್ಕೊಂಡು ಹೋಗ್ತಾನೆ. ಸುಭದ್ರೆ ಕಥೆಯನ್ನ ಕೇಳ್ಕೊಂಡು ಅದಕ್ಕೆ ಕುಟ್ತಾ ಹೋಗ್ತಾಳೆ. ಶ್ರೀಕೃಷ್ಣ ತನ್ನ ಪಾಡಿಗೆ ಕತೆ ಹೇಳ್ತಾ ಹೋಗ್ತಾನೆ. ಯಾವ ಕತೆ ಅಂದ್ರೆ ಚಕ್ರವ್ಯೂಹದ ಒಳಗಡೆ ಹೋಗುವಷ್ಟರ ಮಟ್ಟಿಗೆ ಕತೆ ಹೇಳ್ತಾ ಹೋಗೋಷ್ಟ್ರಲ್ಲಿ ಹೂಗುಡುವಂತ ಆ ಸುಭದ್ರೆಯ ಹೂಗುಡುವ ಶಬ್ದ ನಿಂತೋಗಿರುತ್ತೆ. ಆಗ ಹಿಂದೆ ತಿರುಗಿ ನೋಡ್ತಾನೆ, ಸುಭದ್ರೆ ನಿದ್ರೆ ಹೋಗ್ಬಿಡ್ತಾಳೆ. ಅಲ್ಲಿಗೆ ಕೃಷ್ಣ ಏನ್ ಮಾಡ್ತಾನೆ, ಸುಭದ್ರೆ ತಂಗಿ ನಿದ್ರೆ ಮಾಡ್ತಿದ್ದಾಳಲ್ಲ, ಕತೆ ಹೇಳೋದನ್ನ ನಿಲ್ಸೋಣ ಅಂತ ಹೇಳಿ ಸ್ಟಾಪ್ ಮಾಡ್ಬಿಡ್ತಾನೆ. ಆ ಕತೆ ಎಲ್ಲಿವರೆಗೆ ತಲುಪುತ್ತೆ? ಕತೆ ಆ ಚಕ್ರವ್ಯೂಹವನ್ನು ರಚಿಸಿದಂತ ದ್ರೋಣಾಚಾರ್ಯರ ಚಕ್ರವ್ಯೂಹವನ್ನ ಹೊಕ್ಕುವುದು ಅಂದ್ರೆ ಒಳಗೆ ಹೋಗೋದು ಹೇಗೆ, ಅದನ್ನ ಭೇದಿಸ್ಕೊಂಡು ಅಂತ ಗೊತ್ತು, ಅಲ್ಲಿವರೆಗೆ ಆಗತ್ತೆ. ವಾಪಸ್ ಹೇಗೆ ಹೊರಗಡೆ ಬರಬೇಕು ಅನ್ನೋ ವಿಚಾರ ಹೇಳಲ್ಲ. ಅಂದ್ರೆ ಅಷ್ಟರಲ್ಲಿ ಸುಭದ್ರೆ ನಿದ್ರೆ ಮಾಡಿರ್ತಾಳೆ. ಹಾಗಾದ್ರೆ ಈ ಕಥೆಯನ್ನ ಕೇಳಿದವ್ರು ಯಾರು? ಹೊಟ್ಟೆ ಗರ್ಭದಲ್ಲಿದ್ದಂತಹ ಆ ಅಭಿಮನ್ಯು ಆ ಕಥೆಯನ್ನ ಕೇಳ್ಕೊಳ್ತಾ ಹೋಗ್ತಾನೆ. ಆ ಕತೆ ಅಭಿಮನ್ಯು ಗರ್ಭದಲ್ಲಿದ್ದಾಗ್ಲೇ ವೀರ ಪರಾಕ್ರಮ ಅನ್ನೋದನ್ನ ಆ ಒಂದು ವಿಚಾರ ತಿಳಿಸುತ್ತೆ. ಇದು ಯಾರಿಗೂ ಗೊತ್ತಿರಲ್ಲ, ಅಭಿಮನ್ಯುವಿಗೆ ಈ ವಿಚಾರ ಗೊತ್ತಿರುತ್ತೆ ಅನ್ನೋದು. ಆದ್ರೆ ಅಭಿಮನ್ಯು ಬೆಳೆದು ಯುವಕನಾಗಿ
ಆ ಒಂದು ಸಂದರ್ಭ ಬಂದಾಗ, ಚಕ್ರವ್ಯೂಹದ ಒಂದು ದಿನ ಬಂದಾಗ, ಆ ಒಂದು ಭೀಮ ಮತ್ತೆ ಯುಧಿಷ್ಠಿರ ಆಶೀರ್ವಾದ ಪಡ್ಕೊಂಡು ಆಜ್ಞೆಯನ್ನು ಪಡ್ಕೊಂಡು ಅವನು ಅಲ್ಲಿಗೆ ಹೋಗ್ತಾನೆ. ಹೋಗಿ ಏನಾಗುತ್ತೆ, ಅವನು ಅದ್ರ ಒಳಗಡೆ ಭೇದಿಸ್ಕೊಂಡು ಹೋಗ್ತಾನೆ. ಪಾಪ ವಾಪಸ್ ಬರ್ಲಿಕ್ಕೆ ಅವನಿಗೆ ವಿದ್ಯೆ ಗೊತ್ತಾಗ್ಲಿಲ್ಲ. ಆದ್ರಿಂದ ಶತ್ರು ಸೈನ್ಯ ಎಲ್ಲ ರಾಜರು ಸೇರ್ಕೊಂಡು ಅವನನ್ನ ಹಿಂಬದಿಯಿಂದ ಎರಡೂ ಕೈಗಳನ್ನ ತುಂಡರಿಸಿ, ಆದ್ರೂ ಕೂಡ ಎರಡೂ ಕೈಗಳು ಕತ್ತರಿಸಿ ಹೋದ್ರೂ ಕೂಡ ಅವನು ಚಕ್ರವನ್ನ ಎರಡು ಕೈಗಳಿಗೆ ಹಾಕೊಂಡು ಆದಷ್ಟು ಶತ್ರುಗಳನ್ನ ನಾಶ ಮಾಡಿ ಅವನು ಸಾಯ್ತಾನೆ. ಕೊನೆಗೆ ವೀರಮರಣವನ್ನ ಹಪ್ತಾನೆ. ಆ ವೀರಮರಣವನ್ನ ಅಪ್ಪಿದಂತಹ ರೀತಿ ದುರ್ಯೋಧನ ನೋಡ್ತಾನೆ. ಆಗ್ಲೇ ನಾವು ಪದ್ಯ ಓದಿದ್ದು. ಅರೆ ಅಂದ್ರೆ ಕಣ್ಣು ಅರ್ಧ ಮುಚ್ಚಿತ್ತು, ಆ ಒಂದು ಮುಖ ಅರಳಿತ್ತು, ಆ ಒಂದು ಕಳೆ ಹೇಗೆ ಕಾಣ್ತಾ ಇತ್ತು, ಅವನು ವೀರ ಪರಾಕ್ರಮಿ, ಹೋರಾಡಿ ಇನ್ನೂ ಹೋರಾಟ ಮಾಡುವಂತ ಶಕ್ತಿ ಅವನಲ್ಲಿತ್ತು ಅನ್ನೋದನ್ನ ಆ ಒಂದು ಅವನು ಬಿದ್ದಿರುವಂತ ರೀತಿ ಆ ಒಂದು ಕಳೆ ಬರಹದಲ್ಲಿ ಕಾಣ್ತಾ ಇತ್ತು ಅನ್ನೋದನ್ನ ದುರ್ಯೋಧನ ನೋಡ್ಕೊಂಡು ಹೇಳ್ತಾನೆ. ಅವನ ಒಂದು ಪರಾಕ್ರಮವನ್ನ ಹೇಳ್ತಾನೆ. ನೋಡಿ, ಇದು ಈ ಒಂದು ಕಂದ ಪದ್ಯದಲ್ಲಿ ಕೊಟ್ಟಿದ್ದಾರೆ. ಗುರು ಪಣ್ಣಿದ ಚಕ್ರವ್ಯೂಹ ರಚನೆ. ಗುರು ದ್ರೋಣಾಚಾರ್ಯರು ರಚಿಸಿದಂತಹ ಚಕ್ರವ್ಯೂಹ ಏನಿದೆ ಅದರ ರಚನೆ ಪೆರರ್ಗರಿದು, ಪೆರರ್ಗೆ ಬೇರೆ ಯಾರಿಗೂ ಗೊತ್ತಿಲ್ಲ, ಬೇರೆ ಯಾರಿಗೂ ಅದು ಗೊತ್ತಿಲ್ಲ. ಗೊತ್ತಿರೋರು ಯಾರಿಗೆ? ಅರ್ಜುನ, ಕೃಷ್ಣ ಮತ್ತೆ ದ್ರೋಣ, ಈ 3 ಜನರಿಗೆ ಮಾತ್ರ ಗೊತ್ತಿರೋದು. ಅದನ್ನ ಈಸಿಯಾಗಿ ಭೇದಿಸ್ಕೊಂಡು ಬರುವಂತ ಒಂದು ವಿದ್ಯೆ. ಬೇರೆ ಯಾರಿಗೂ ಗೊತ್ತಿಲ್ಲದಿದ್ರು ನಿನಗೆ ಗೊತ್ತಿತ್ತು. ನೀನೇನ್ ಮಾಡ್ದೆ? ಪುಗಲಂ ಅದಂ ಪೊಕ್ಕು, ನೀನು ಹೋಗಿ ವೀರಾವೇಶದಿಂದ ಹೋಗಿ ಆ ಒಂದು ಚಕ್ರವ್ಯೂಹವನ್ನ ಹೊಕ್ಕಿ ಅದರ ಒಳಗಡೆ ಹೋಗಿ ರಣ ಆಜೀರದೊಳ್, ಆ ಒಂದು ರಣಭೂಮಿ ಯುದ್ಧದ ಭೂಮಿಯಲ್ಲಿ ವೀರನಾಗಿ ಅರಿ ನೃಪರನ್ ಇಕ್ಕಿದೆ. ಅರಿ ಅಂದ್ರೆ ಆ ಶತ್ರು ಸೈನ್ಯದ ನೃಪರು ರಾಜರನ್ನ ನೀನೇನ್ ಮಾಡಿದೆ? ಇಕ್ಕಿದೆ. ಸರಿಯಾಗಿ ಅವರಿಗೆ ನೀನು ಏನ್ ಮಾಡಿದೆ? ಅವರನ್ನ ಯುದ್ಧದಲ್ಲಿ ಸೋಲಿಸ್ದೆ. ಆದಷ್ಟು ನಿನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ರಾಜರನ್ನು ಸೈನಿಕರನ್ನು ನೀನು ಹೊಡೆದಾಕ್ದೆ. ನರಸುತ, ನರಸುತ ಅಂದ್ರೆ ನರ ಅಂದ್ರೆ ಯಾರು? ಅರ್ಜುನ. ನಾರಾಯಣ ಅಂದ್ರೆ ಯಾರು? ಕೃಷ್ಣ. ನರ ಸುತ, ಇದು ಕೂಡ ಒಂದು ಕತೆ ಇದೆ. ನರ ಅಂದ್ರೆ ಅರ್ಜುನ, ನಾರಾಯಣ ಅಂದ್ರೆ ಕೃಷ್ಣ. ಆ ನರನ ಸುತ ಯಾರು? ಅಭಿಮನ್ಯು. ಅರ್ಜುನನ ಮಗನಾದ ಒರೆಗೆ ದೊರೆಗೆ, ನಿನ್ನ ವೀರತನಕ್ಕೆ ನಿನ್ನ ಪರಾಕ್ರಮಕ್ಕೆ ಸಮಾನರು ಯಾರಾದ್ರೂ ಇದ್ದಾರಾ? ದೊರೆಗೆ ಅಂದ್ರೆ ನಿನ್ನ ಒಂದು ಆ ಅರಸುತನಕ್ಕೆ, ನಿನ್ನ ಒಂದು ವೀರತನಕ್ಕೆ ಯಾರು ಸಮಾನರಲ್ಲ. ಗಂಡರು ಒಳರೆ ಅಂದ್ರೆ ಯಾರಾದ್ರೂ ಸಮಾನರು ಇದ್ದಾರಾ? ನಿನಗೆ ಅಭಿಮನ್ಯುವೇ ನಿನಗೆ ಸರಿಸಮಾನವಾದ ದೊರೆತನಕ್ಕೆ, ವೀರತನಕ್ಕೆ, ನಿನ್ನ ಪರಾಕ್ರಮಕ್ಕೆ, ನಿನ್ನ ಒಂದು ಈ ಏಜ್ಗೆ ಅಂದ್ರೆ ನಿನ್ನ ಒಂದು ಈ ವಯಸ್ಸಿಗೆ ನೀನು ತೋರಿದಂತ ಒಂದು ಪರಾಕ್ರಮ ಏನಿದೆ, ವೀರತ್ವ ಏನಿದೆ, ಅದಕ್ಕೆ ಸರಿಸಮಾನರು ಯಾರೂ ಇಲ್ಲ ಎಂದು ತನ್ನ ಶತ್ರುವಿನ ಮಗನಾದಂತಹ ಅಭಿಮನ್ಯುವನ್ನ ನೋಡಿ ಹೊಗಳ್ತಾನೆ. ಯಾರು? ದುರ್ಯೋಧನ. ಹೇಗೆ ನೋಡಿ, ದುರ್ಯೋಧನನು ಅಭಿಮನ್ಯುವಿನ ಸಾಹಸದ ಗುಣಗಳನ್ನು ಮೆಚ್ಚಿ ಮಾತನಾಡುತ್ತಾ, ಗುರುಗಳಾದ ದ್ರೋಣಾಚಾರ್ಯರು ರಚಿಸಿದಂಥ ಚಕ್ರವ್ಯೂಹದ ರಚನೆಯನ್ನು ಕತ್ತರಿಸಿ ಪ್ರವೇಶಿಸುವುದು ಬೇರೆ ಯಾರಿಗೆ ಅಸಾಧ್ಯ, ಅಂದ್ರೆ ಸಾಧ್ಯವೇ ಇರಲಿಲ್ಲ, ಅದು ಗೊತ್ತೇ ಇಲ್ಲ. ಅಂತಹ ಒಂದು ಚಕ್ರವ್ಯೂಹವನ್ನ ಪ್ರವೇಶಿಸಿ ಯುದ್ಧ ಭೂಮಿಯಲ್ಲಿ ಶತ್ರುರಾಜರನ್ನು ಕೊಂದು ಅರ್ಜುನನ ಮಗನಾದ ಅಭಿಮನ್ಯು ನಿನಗೆ ಸರಿಸಮಾನ ದೊರೆತನಕ್ಕೆ ವೀರರು ಇದ್ದಾರೆಯೇ? ನಿನಗೆ ಸರಿಸಮಾನರಾದಂತಹ ನಿನ್ನ ದೊರೆತನಕ್ಕೆ ವೀರರು ಯಾರೂ ಸಹ ಇಲ್ಲ ಎಂದು ತನ್ನ ಶತ್ರು ಅರ್ಜುನನ ಮಗನಾದಂತಹ ಅಭಿಮನ್ಯುವಿನ ಪರಾಕ್ರಮವನ್ನ ಹೊಗಳ್ತಾನೆ ದುರ್ಯೋಧನ.
ಈಗ ಮುಂದೆ ಹೊಗಳ್ತಾ ಹೇಳ್ತಾನೆ ನೋಡಿ. ಇನ್ನೊಂದಿದೆ ಅದೇ ತರ, ಅದೇ ಅಭಿಮನ್ಯುವಿನ ವೀರತನವನ್ನ ಹೇಳ್ತಾನೆ. ಅಸಮಬಲ ಭವದ್ವಿಕ್ರಮ ಅಸಂಬಂ ಪೆರರ್ಗೆ ನಿನ್ನನ್ ಆನಿನಿತಂ ಪ್ರಾರ್ಥಿಸುವೆನ್ ಅಭಿಮನ್ಯು ನಿಜ ಸಾಹಸ ಏಕದೇಶಾನುಮರಣಂ ಯಮಗಕ್ಕೆ ಗಡ. ಬಿಡಿಸಿ ಹೇಳ್ತೀನಿ. ಅಸಮಬಲ ಭವತ್ ವಿಕ್ರಮ, ಭವತ್ ಇದು ಬಿಡಿಸಿ ಬರೆಯಿರಿಯಲ್ಲಿ ಬರುತ್ತೆ. ಭವದ್ ವಿಕ್ರಮ ಅಂದ್ರೆ ಭವತ್ ಪ್ಲಸ್ ವಿಕ್ರಮ, ಭವದ್ ವಿಕ್ರಮ. ವಿಕ್ರಮಮಂ ಇಲ್ಲಿ ಒಡ್ಕೊಂಡು ಬರುತ್ತೆ. ಅಸಂಭವಂ ಪೆರರ್ಗೆ ನಿನ್ನನ್ ಆನಿನಿತಂ ಪ್ರಾರ್ಥಿಸುವೆನ್ ಅಭಿಮನ್ಯು ನಿಜ ಸಾಹಸ ಏಕ ದೇಶಾನುವರಣ ಯಮಗಕ್ಕೆ ಗಡ. ಅಸಮಬಲ ಭವ ದ್ವಿಕ್ರಮ. ಅಸಮಬಲ ಅಂದ್ರೆ ನಿನ್ನಿಗೆ ಸರಿಸಮಾನರಾದಂಥ ಯಾವ ವೀರರು ಇಲ್ಲ. ನೀನು ಅಂತಹ ಪರಾಕ್ರಮಿ, ಅಂತಹ ಸಮರ್ಥನಾದಂತಹ ಒಬ್ಬ ವೀರ ನೀನು. ಅಸಂಭವಂ ಪೆರರ್ಗೆ, ನಿನ್ನನ್ನು ನಾನು ಇಷ್ಟು ಮಾತ್ರ ಪ್ರಾರ್ಥಿಸ್ತೇನೆ. ಅಂದ್ರೆ ನಿನ್ನಂಥ ವೀರರು, ನಿನಗೆ ಸಮಾನರಾದಂಥ ವೀರರು ಯಾರೂ ಇಲ್ಲ, ನಾನು ಯಾರನ್ನೂ ನೋಡೇ ಇಲ್ಲ. ಅಂತಹ ಒಬ್ಬ ವೀರ ನೀನು, ಅಂತಹ ಒಬ್ಬ ಅಸಮಬಲ ದ್ವಿಕ್ರಮ. ಪೆರರ್ಗೆ ನಿನ್ನನ್ ಆನಿನಿತಂ ಪ್ರಾರ್ಥಿಸುವೆನು. ನಿನ್ನಂಥ ವೀರನಲ್ಲಿ ನಾನು ಒಂದು ಪ್ರಾರ್ಥನೆಯನ್ನ ಮಾಡ್ಕೋತೀನಿ. ನೋಡಿ, ದುರ್ಯೋಧನ ಯಾರಲ್ಲೂ ಏನನ್ನೂ ಪ್ರಾರ್ಥಿಸ್ಕೊಳ್ಳೋನೇ ಅಲ್ಲ. ಇಡೀ ಎಲ್ಲ ನಂದೇ, ನಾನು ಹೇಳ್ದಾಗೆ ಕೇಳಬೇಕು ಅನ್ನುವ ದುರಾಂಕಾರದಿಂದ, ಆ ಒಂದು ದುಷ್ಟತನದಿಂದ ಈ ಒಂದು ಮಟ್ಟಕ್ಕೆ ಬಂದು ತಲುಪಿದ್ದಾನೆ. ಯಾವ ಒಂದು ಸ್ಥಿತಿಯಲ್ಲಿ? ಅಭಿಮನ್ಯು, ತನ್ನ ಶತ್ರುವಿನ ಮಗನಾದಂಥ ಅಭಿಮನ್ಯುವಿನ ಕಳೆಬರಹದ ಮುಂದೆ ದುಃಖಿಸುತ್ತಾ ವಿಲಾಪಿಸುತ್ತಾ ಅವನ ಪರಾಕ್ರಮವನ್ನ ನೆನೆಸ್ಕೊಳ್ತಾ ಅವನನ್ನ ಹೊಗಳ್ತಾ ಅವನಿಗೆ ಸಮಾನರಾದಂತಹ ವೀರರಿಲ್ಲ ಅಂತ ಹೇಳ್ತಾ ಅವನಲ್ಲಿ ತನ್ನ ಒಂದು ನಿವೇದನೆ ಪ್ರಾರ್ಥನೆಯನ್ನ ಮಾಡ್ತಾನೆ. ಏನು ಅಂದ್ರೆ, ಅಭಿಮನ್ಯು ನಿಜ ಸಾಹಸ ಗೈದ ಅಂದ್ರೆ ನೀನು ನಿಜವಾಗಿ ಸಾಹಸಿ, ನೀನು ಸಾಹಸ ಮಾಡಿ ನೀನು ನಿನ್ನ ಪರಾಕ್ರಮವನ್ನ ತೋರಿಸಿ ನೀನು ಈ ಒಂದು ಪ್ರಾಣವನ್ನ ಅರ್ಪಿಸಿದಂತ ನಿನ್ನಲ್ಲಿ ನಾನು ಏನ್ ಕೇಳ್ಕೊಳ್ಳೋದು ಅಂದ್ರೆ, ಏಕದೇಶಾನುಮರಣಂ ಯಮಗಕ್ಕೆ ಗಡ. ನನಗೆ ನಿನ್ನಂತಹ ವೀರ ಮರಣ ಸಿಗ್ಲಿ ಅಂತ ದುರ್ಯೋಧನ ಅಭಿಮನ್ಯುವಿನಲ್ಲಿ ಪ್ರಾರ್ಥನೆ ಮಾಡ್ತಾನೆ. ಅಭಿಮನ್ಯು ಚಿಕ್ಕ ವಯಸ್ಸಿನವನು, ಆದ್ರೆ ದುರ್ಯೋಧನ ಎಲ್ಲಿದ್ದಾನೆ? ದುರ್ಯೋಧನ ಅವನ ಒಂದು ಶವವನ್ನ ನೋಡ್ಕೊಂಡು ಅವನು ಹೋರಾಡಿದ ಒಂದು ಪರಾಕ್ರಮವನ್ನ ನೆನೆಸ್ಕೊಂಡು ಏನ್ ಹೇಳ್ತಾನೆ ಅಂದ್ರೆ, ನೀನು ಸಾಯೋವರೆಗೂ ಕೂಡ ನೀನು ಸಾಹಸಿಯಾಗಿ ಹೋರಾಡಿ ಸತ್ತಿದ್ದೀಯಾ, ಪ್ರಾಣವನ್ನ ಬಿಟ್ಟಿದ್ದೀಯಾ, ಅಂತಹ ಒಂದು ಮರಣ ನನಗೆ ಬರ್ಲಿ, ಅಷ್ಟು ಸಾಕು ಅಂತ ದುರ್ಯೋಧನ ಕೇಳ್ಕೊತಾನೆ. ಭಾವಾರ್ಥ ನೋಡ್ಕೊಳ್ಳಿ. ಅಸಾಮಾನ್ಯನಾದ ನಿನ್ನ ಈ ಪರಿಕ್ರಮವು ಬೇರೆಯವರಿಗೆ ಅಸಾಧ್ಯ, ಬೇರೆ ಯಾರಿಗೂ ಸಾಧ್ಯ ಇಲ್ಲ ನಿನ್ನಷ್ಟು ಒಂದು ಪರಾಕ್ರಮವನ್ನು ತೋರಿಸೋದು. ಆದ್ದರಿಂದ ನಿನ್ನನ್ನು ನಾನು ಇಷ್ಟು ಪ್ರಾರ್ಥಿಸ್ತೇನೆ, ಇಷ್ಟು ಮಾತ್ರ ಪ್ರಾರ್ಥಿಸುತ್ತೇನೆ. ನಿನ್ನ ಸಾಹಸದ ಒಂದು ಅಂಶದ ಮರಣ, ನೀನು ಏನ್ ಸಾಹಸ ಮಾಡಿ ವೀರ ಮರಣ ಪಡ್ಕೊಂಡಿದೆಯೋ ಅದರ ಒಂದೇ ಒಂದು ಅಂಶದ ಮರಣ ನಮಗೂ ಕೂಡ ಬರಲಿ. ನೋಡಿ, ಏಕದೇಶಾನುಮರಣ, ಆ ಒಂದೇ ಒಂದು ಅಂಶ, ದೇಶಾನು ಅಂದ್ರೆ ಒಂದು ಅಂಶದ ಮರಣ ಯಮಗಕ್ಕೆ ಗಡ ಬರಲಿ ಎಂದು ಪ್ರಾರ್ಥನೆಯನ್ನು ದುರ್ಯೋಧನ ಅಭಿಮನ್ಯುವಿನ ಮುಂದೆ ಮಾಡುತ್ತಾನೆ. ನೋಡಿ, ಹಾಗಾದ್ರೆ ವೀರ ಅಭಿಮನ್ಯು ಎಂಥ ಪರಾಕ್ರಮಿಯಾಗಿರಬಹುದು ಅನ್ನೋದನ್ನ ನಾವಿಲ್ಲಿ ಕಾಣ್ತೀವಿ. ಮುಂದೆ
ಎಂದಾತ್ಮಗತದೊಳೆ ಬಗೆದು ಅಂತ ಅಭಿಮನ್ಯುವಿಗೆ ಕೈಗಳಂ ಮುಗಿದು ಬರುತ್ತುಂ ತನ್ನ ಮಗನಪ್ಪ ಲಕ್ಷಣ ಕುಮಾರನಂ ನೆನೆದು ಮನ್ಯೋದ್ಗತ ಕಂಠನಾಗಿ ತದ ಆಸನ್ನ ಪ್ರದೇಶದೊಳ್ ತನ್ನ ಕುಮಾರನಂ ಕಂಡು ಪುತ್ರ ಸ್ನೇಹ ಕಾತಾರ ಹೃದಯನಾಗಿ ಗಾಂಧಾರಿ ನಂದನನಂ ಭಾನುಮತಿ ನಂದನನ ವದನಾರವಿಂದನಂ ನೋಡಿ. ಇದನ್ನ ಬಿಡಿಸಿ ಓದೋಣ. ವಚನ: ಎಂದಾತ್ಮಗತದೊಳೆ ಬಗೆದು ಅಂತ ಅಭಿಮನ್ಯುವಿಗೆ ಕೈಗಳಂ ಮುಗಿದು ಬರುತ್ತಂ ತನ್ನ ಮಗನಪ್ಪ ಲಕ್ಷಣ ಕುಮಾರನಂ ನೆನೆದು ಮನ್ಯುದ್ಗತ ಕಂಠನಾಗಿ ತದಾ ಆಸನ ಪ್ರದೇಶದೊಳ್ ತನ್ನ ಕುಮಾರನಂ ಕಂಡು ಪುತ್ರ ಸ್ನೇಹ ಕಾತಾರ ಹೃದಯನಾಗಿ ಗಾಂಧಾರಿ ನಂದನಂ ಭಾನುಮತಿ ನಂದನನ ವದನಾರವಿಂದನಂ ನೋಡಿ. ನೋಡ್ಕೊಳ್ಳಿ. ಎಂದಾತ್ಮಗತದೊಳ್, ಆತ್ಮಗತದೊಳ್ ಅಂದ್ರೆ ತನ್ನ ಮನಸ್ಸಿನೊಳಗಡೆ ಆ ಒಂದು ವೀರನಾದಂಥ ಪರಾಕ್ರಮಿಯಾದಂಥ ಅಭಿಮನ್ಯುವನ್ನ ನೆನೆಸ್ಕೊಂಡು ದುಃಖಿಸ್ಕೊಂಡು ಅವನಿಗೆ ಕೈಗಳನ್ನ ಮುಗಿದು ಮುಂದೆ ಬರ್ತಾ ತನ್ನ ಮನಸ್ಸಿನಲ್ಲಿ ಅದೇ ವಯಸ್ಸಿನ ಒಬ್ಬ ವೀರ ಅಂದ್ರೆ ತನ್ನ ಮಗನಾದಂಥ ಲಕ್ಷಣ ಕುಮಾರನನ್ನ ನೆನೆಸ್ಕೊಂಡಾಗ ದುರ್ಯೋಧನನಿಗೆ ಏನಾಗುತ್ತೆ ನೋಡಿ, ಅಂತ ಅಭಿಮನ್ಯುಗೆ ಕೈಗಳಂ ಮುಗಿದು ಎಂದು ಆತ್ಮದಲ್ಲಿ ಅಭಿಮನ್ಯುವಿನ ವೀರತನವನ್ನ ತನ್ನ ಮನಸ್ಸಿನೊಳಗಡೆ ಹೇಳ್ಕೊಂಡು ಅವನು ಮುಂದೆ ಬಗೆದು ಅವನಿಗೆ ಅಭಿಮನ್ಯುವಿಗೆ ನಮಸ್ಕಾರ ಮಾಡಿ ಬರುತ್ತಂ ತನ್ನ ಮಗನಪ್ಪ ಲಕ್ಷಣ ಕುಮಾರನಂ, ತನ್ನ ಮಗನಾದಂಥ ಲಕ್ಷಣ ಕುಮಾರನನ್ನು ನೆನೆಸ್ಕೊಂಡು ಅವನ ಮನಸ್ಸು ಏನಾಗುತ್ತೆ, ಮನ್ಯೋದ್ಗತ ಕಂಠನಾಗಿ, ಮನ್ಯೋದ್ಗತ ಅಂದ್ರೆ ಮನಸ್ಸು ಭಾರವಾಗಿ ಕಂಠ ಬಿಗಿದು ಬರುವಂತಹ ಅಷ್ಟು ದುಃಖ ಅವನಿಗೆ ತನ್ನ ಮಗನನ್ನ ನೆನೆಸ್ಕೊಂಡಾಗುತ್ತೆ. ತದ್ ಆ ಪ್ರಸನ್ನ ಅಸನ್ನ ಪ್ರದೇಶದೊಳ್, ತದ್ ಅಸನ್ನ ಅಂದ್ರೆ ಆ ಒಂದು ಅಭಿಮನ್ಯು ಬಿದ್ದಿರುವ ಪಕ್ಕದ ಒಂದು ಸ್ಥಳದಲ್ಲಿ, ಆ ಪಕ್ಕದಲ್ಲೇ ಆ ಜಾಗದಲ್ಲೇ ತನ್ನ ಕುಮಾರನಂ ತನ್ನ ಮಗನನ್ನ ಕಂಡು ಪುತ್ರ ಸ್ನೇಹ ಕಾತಾರ ಹೃದಯನಾಗಿ, ಪುತ್ರನನ್ನ ಕಳೆದುಕೊಂಡ ಒಂದು ತಂದೆಯ ಒಂದು ವಿಲಾಪ ದುಃಖ, ಆ ಒಂದು ಮೊರೆ ಹೇಗಿರುತ್ತೋ ಆ ತರದ ಒಬ್ಬ ವ್ಯಕ್ತಿಯಾಗಿ ಗಾಂಧಾರಿ ನಂದನನಂ, ಗಾಂಧಾರಿಯ ಮಗನಾದಂಥ ದುರ್ಯೋಧನ, ಭಾನುಮತಿ ನಂದನನ ಭಾನುಮತಿಯ ಮಗನಾದಂಥ ಲಕ್ಷಣನ ನೋಡಿ ಅವನ ವದನಾರವಿಂದಂ, ವದನಾರವಿಂದ ಅಂದ್ರೆ ಕಮಲದಂತೆ ಅರಳಿ ಇದ್ದಂತಹ ಅವನ ಮುಖವನ್ನ, ತನ್ನ ಮಗನ ಮುಖವನ್ನ ನೋಡ್ತಾ ಇದ್ದಂತಹ ದುರ್ಯೋಧನ ಈ ರೀತಿ ಅವನು ತನ್ನ ಮಗನ ಮುಖವನ್ನು ನೋಡ್ಕೊಂಡು ದುಃಖಿಸ್ತಾನೆ. ಭಾವಾರ್ಥ ನೋಡ್ಕೊಳ್ಳಿ. ಈ ರೀತಿ ದುರ್ಯೋಧನನು ಮನಸ್ಸಿನಲ್ಲಿ ಯೋಚನೆಯನ್ನ ಮಾಡಿ ಅಭಿಮನ್ಯುವಿಗೆ ಕೈ ಮುಗಿದು ಬರುತ್ತಿರುವಾಗ ತನ್ನ ಮಗನಾದಂಥ ಲಕ್ಷಣ ಕುಮಾರನನ್ನು ಅಂದ್ರೆ ಆ ಒಂದು ಅಭಿಮನ್ಯುವಿನ ಏಜ್ಗೆ ಸರಿಯಾದಂತಹ ವಯಸ್ಸಿನ ಆ ಲಕ್ಷಣ ಕುಮಾರನನ್ನ ನೋಡಿ ಏನ್ ಮಾಡ್ಕೋತಾನೆ, ತನ್ನ ಕಂಠ ಬಿಗಿದು ಬರುತ್ತೆ, ತನ್ನ ಮನಸ್ಸು ಭಾರವಾಗುತ್ತೆ. ಅಭಿಮನ್ಯು ಸತ್ತು ಬಿದ್ದಿರುವ ಪ್ರದೇಶಕ್ಕೆ ಹತ್ತಿರವಾದ ಜಾಗದಲ್ಲಿ ತನ್ನ ಮಗ ಲಕ್ಷಣ ಕುಮಾರನನ್ನು ಕಂಡು ಪುತ್ರ ಸ್ನೇಹ ಆತುರದ ಮನಸ್ಸಿನವನಾಗಿ ಅಂದ್ರೆ ಪುತ್ರನನ್ನ ತುಂಬಾ ಪ್ರೀತಿಸುವ ಮನಸ್ಸಿನವನಾಗಿ ಗಾಂಧಾರಿಯ ಮಗನಾದಂಥ ದುರ್ಯೋಧನ, ಭಾನುಮತಿಯ ಮಗನಾದಂಥ ಲಕ್ಷಣ ಕುಮಾರ, ಭಾನುಮತಿ ದುರ್ಯೋಧನನ ಹೆಂಡತಿ, ಲಕ್ಷಣನ ತಾಯಿ, ತಾವರೆಯಂತ ಮುಖವನ್ನು ನೋಡಿ ಹೀಗೆ ಹೇಳುತ್ತಾನೆ. ಏನ್ ಹೇಳ್ತಾನೆ ನೋಡೋಣ ಬನ್ನಿ. ಜನಕಂಗೆ ಜಲಾಂಜಲಿಯಂ ತನುಭವಂ ಕೊಡುವುದು ಉಚಿತಂ, ಅದು ಗೆಟ್ಟಿ ಈಗಳ್ ನಿನಗಾಂ ಕೊಡುವಂತಾದುದೇ ತನುಜ ನೀಂ ಕ್ರಮ ವಿಪರ್ಯಯಂ ಮಾಡುವುದೇ.
ಜನಕಂಗೆ ಜಲಾಂಜಲಿಯಂ ತನುಭವಂ ಕೊಡುವುದ್ ಉಚಿತಂ. ಅದು ಗೆಟ್ಟಿ ಉಚಿತಂ ಅದು ಗೆಟ್ಟಿ ಈಗಳ್ ನಿನಗಾಂ ಕೊಡುವಂತಾದುದೇ ತನುಜಂ ನೀ ಕ್ರಮ ವಿಪರ್ಯಯಂ ಮಾಡುವುದೇ. ಜನಕಂಗೆ ಅಂದ್ರೆ ತಂದೆಗೆ, ಜನಕ ಅಂದ್ರೆ ತಂದೆ, ಜನನಿ ಅಂದ್ರೆ ತಾಯಿ. ನೋಡಿ, ಜನಕಂಗೆ ಜಲಾಂಜಲಿಯಂ, ಜಲಾಂಜಲಿ ಅಂದ್ರೆ ತರ್ಪಣ, ಅಂದ್ರೆ ತಂದೆ ಸತ್ತ ನಂತರ ತಂದೆಯ ಒಂದು ಕಾರ್ಯವನ್ನ ಮಾಡಬೇಕಾದದ್ದು ಮಗನ ಒಂದು ಧರ್ಮ. ಅದು ಸರಿಯಾದ ಒಂದು ಕ್ರಮ ಹಾಗೂ ನಿಯಮ. ಅದಕ್ಕೋಸ್ಕರ ಗಂಡು ಮಕ್ಕಳು ಬೇಕು ಅಂತ ಇಚ್ಛಿಸ್ತಾರೆ ಎಲ್ರು. ಅದೇ ತರ ತಂದೆಗೆ ಒಂದು ತಂದೆಯ ನಂತರ ಆ ಒಂದು ಕಾರ್ಯವನ್ನ ಮಗ ಮಾಡಬೇಕಾಗಿತ್ತು. ಆ ಒಂದು ತರ್ಪಣವನ್ನು ಕೊಡುವುದು, ತಂದೆಯಾದವನಿಗೆ ತರ್ಪಣವನ್ನು ಕೊಡುವುದು ಮಗನ ಒಂದು ಕೆಲಸ, ಒಂದು ಕಾರ್ಯ. ಅದು ಸರಿಯಾದ ಒಂದು ನಿಯಮ, ಸರಿಯಾದ ಕ್ರಮ. ತನುಭವಂ ಕೊಡುವುದು ಉಚಿತಂ ಅಂದ್ರೆ ಆ ಒಂದು ತರ್ಪಣವನ್ನ, ತನುಭವಂ ಕೊಡುವುದು, ಜಲಾಂಜಲಿಯನ್ನು ಕೊಡುವುದು ಒಂದು ಸರಿಯಾದ ಕ್ರಮ. ಅದು ಗೆಟ್ಟಿ ಈಗಳ್ ಅಂದ್ರೆ ಅದನ್ನ ಬಿಟ್ಟು, ಅದು ಗೆಟ್ಟಿ ಈಗಳ್, ಈ ಇದು ದೀರ್ಘ, ಈಗಳ್ ನಿನಗಾಂ ಕೊಡುವಂತಾದುದೇ ಅಂದ್ರೆ ಈಗ ನಿನಗೆ ಕೊಡುವಂತಾದದ್ದು, ಈಗ ನಿನಗೆ ಕೊಡುವಂತಾದದ್ದು ತನುಜಂ ನೀನ್ ಕ್ರಮ ವಿಪರ್ಯಯಂ ಮಾಡುವುದೇ ಅಂದ್ರೆ ಈಗ ನೀನು ಈ ಒಂದು ಕ್ರಮವನ್ನ ಉಲ್ಟಾ ಮಾಡ್ಬಿಟ್ಟಿದ್ಯಾ, ಇದು ಸರಿಯಾ ಅಂತ ಅವನು ಕೇಳ್ತಾ ಇದ್ದಾನೆ. ಭಾವಾರ್ಥ ನೋಡ್ಕೊಳ್ಳಿ. ತಂದೆಯಾದವನಿಗೆ ತರ್ಪಣವನ್ನು ಕೊಡುವುದು ಸರಿಯಾದ ಕ್ರಮ ಅಂದ್ರೆ ಸಮಾಜದಲ್ಲಿ ಇರೋದು ರೀತಿ. ಅದು ತಪ್ಪಿ ಹೋಗಿ ಈಗ ನಿನಗೆ ನಾನು ತರ್ಪಣವನ್ನು ಕೊಡುವಂತಾಯ್ತಲ್ಲ ಮಗನೇ, ನೀನು ಈ ರೀತಿ ಮಾಡುವುದು ಸರಿಯಲ್ಲ ಎಂದು ದುರ್ಯೋಧನನು ದುಃಖವನ್ನ ಪಡ್ತಾನೆ. ಆ ದುರ್ಯೋಧನ ಲಕ್ಷಣ ಅಂದ್ರೆ ತನ್ನ ಮಗನ ಒಂದು ಮುಖವನ್ನ ನೋಡ್ಬಿಟ್ಟು, ಆ ಕಳೆಬರವನ್ನ ನೋಡ್ಕೊಂಡು ಈ ತರ ಹೇಳ್ತಾನೆ. ಮುಂದೆ ಏನು ಅಂತ ನೋಡೋಣ. ವಚನ: ಎಂದು ಪಶ್ಚಾತ್ತಾಪಂಗೈ ಸಂಜಯಂ ಸಂತೈಸಿ ಮುಂದೊಯ್ಯೆ ಭೀಮಸೇನನ ಗದಾಪರಿಗ ಪ್ರಹರಣದಿಂದ ರುದಿರ ಪ್ರವಾಹ ವಶಗತನಾಗಿರ್ದ ಯುವರಾಜ ನಿರ್ದೆಡೆಯಂ ಕುರುರಾಜ ನೈದೆ ಒಂದಾಗಳ್. ಏನಾಗತ್ತೆ? ಅಭಿಮನ್ಯುವಿನ ಆದ ನಂತರ ದ್ರೋಣ ಆದ್ಮೇಲೆ ಅಭಿಮನ್ಯುವನ ಕಾಣ್ತಾನೆ. ಅಭಿಮನ್ಯುವನ ಪರಾಕ್ರಮ ನೆನೆಸ್ಕೊಂಡು ದುಃಖಿಸ್ತಾ ಮುಂದೆ ನಮಸ್ಕರಿಸಿ ಬರ್ಬೇಕಾದ್ರೆ ಇದರ ಪಕ್ಕದಲ್ಲೇ ತನ್ನ ಮಗನನ್ನ ಕಾಣ್ತಾನೆ, ಲಕ್ಷಣ ಕುಮಾರನನ್ನ. ಲಕ್ಷಣ ಕುಮಾರನ ಜೊತೆ ಮಾತಾಡಿ ಮುಂದೆ ಆ ಒಂದು ದುಃಖದಲ್ಲಿ ಅವನು ಅಲ್ಲಿ ಆ ಮಗನನ್ನ ನೆನೆಸ್ಕೊಂಡು ದುಃಖಿಸ್ತಾ ರೋಧಿಸ್ತಾ ಇರ್ಬೇಕಾದ್ರೆ ಈಗ ನೋಡಿ, ಎಂದು ಪಶ್ಚಾತ್ತಾಪಂಗೆಯೇ ಅಂದ್ರೆ ತುಂಬಾ ಪಶ್ಚಾತ್ತಾಪ ಪಡ್ತಾನೆ ತನ್ನ ಮಗನನ್ನ ಕಳ್ಕೊಂಡು. ಆಗ ಸಂಜಯಂ ಸಂತೈಸಿ ಮುಂದೊಯ್ಯೆ, ಜೊತೆಯಲ್ಲಿದ್ದಂಥ ಸಂಜಯ ಆ ದುರ್ಯೋಧನನನ್ನ ತುಂಬಾ ಸಮಾಧಾನ ಪಡಿಸಿ ಸಂತೈಸಿ ಮುಂದೆ ಕರ್ಕೊಂಡು ಬರ್ಬೇಕಾದ್ರೆ ಭೀಮಸೇನನ ಗದಾ ಪರಿಗ, ಪರಿಗ ಅಂದ್ರೆ ಗದೆಯ ಆಯುಧ, ಆ ಒಂದು ಗದೆಯ ಒಂದು ಆಯುಧದಿಂದ, ಯಾರ ಭೀಮಸೇನನ ಗದಾಯುಧದಿಂದ ಪ್ರಹರಣದಿಂದ ರುದಿರ ಪ್ರವಾಹ ವಶಗತನಾಗಿರ್ದ ಅಂದ್ರೆ ಈ ಗದದ ಒಂದು ಪ್ರಹರಣದಿಂದ ಒಂದು ಹೊಡೆತದಿಂದ, ಭೀಮಸೇನನ ಗದೆಯ ಒಂದು ಪ್ರಹರಣದಿಂದ ಅಂದ್ರೆ ಹೊಡೆತದಿಂದ ರುದಿರ ರಕ್ತದ ಪ್ರವಾಹವನ್ನೇ ಅರಿಸಿಕೊಂಡಂತವನು ಯಾರು? ಪ್ರವಾಹ ವಶಗತನಾಗಿರ್ದ, ಆ ಒಂದು ರುದಿರ ಅಂದ್ರೆ ರಕ್ತದ ಅಲ್ಲೇ ಮುಳುಗಿ ಹೋಗಿದ್ದಂತಹ ಯುವರಾಜ ನಿರ್ದಡೆಯಂ ಕುರುರಾಜನೈದೆ ಒಂದಾಗಳ್. ಕುರುಪತಿ ದುರ್ಯೋಧನ ಯುವರಾಜ. ಯಾರು ಯುವರಾಜ? ದುರ್ಯೋಧನನ ತಮ್ಮ ದುಶ್ಯಾಸನ ಯುವರಾಜ. ಆ ದುರ್ಯೋಧನನ ತಮ್ಮನಾದಂಥ ದುಶ್ಯಾಸನ ಭೀಮನ ಗದೆಯ
ಪ್ರಹಾರದಿಂದ, ಹೊಡೆತದಿಂದ ಭೀಮ ಅವನನ್ನ ವಿಚಿತ್ರವಾಗಿ ಕೊಲ್ತಾನೆ. ಯಾಕೆ ಹೇಳಿ? ಇದೇ ದುಶ್ಯಾಸನ ಆ ಒಂದು ಆಸ್ಥಾನದಲ್ಲಿ ಪಗಡೆಯಾಟದಲ್ಲಿ ಸೋತು ದ್ರೌಪದಿಯನ್ನ ವಶ ಮಾಡಿಕೊಂಡಾಗ ದ್ರೌಪದಿಯ ಸೀರೆಯನ್ನ ಅಪಹರಿಸ್ತಾನಲ್ಲ, ದ್ರೌಪದಿಯ ಒಂದು ಸೀರೆಯ ಒಂದು ವಿಚಾರ ನಡೆದಾಗ ಅಲ್ಲಿ ದುಶ್ಯಾಸನನಿಗೆ ಒಂದು ಶಪಥ ಮಾಡ್ತಾನೆ ಭೀಮ, ನಿನ್ನ ಕರುಳನ್ನ ಬಗೆದು ನಾನು ನಿನ್ನ ಏನ್ ಮಾಡ್ತೀನಿ, ಹೊಟ್ಟೆಯನ್ನ ಬಗೆದು ಕರುಳನ್ನ ತೆಗೆದು ನಿನ್ನ ಕೊಂದು ನಾನು ಆ ಒಂದು ರಕ್ತದಿಂದ ತನ್ನ ದ್ರೌಪದಿಯ ಮುಡಿಯನ್ನ ಕಟ್ಟುವ ಹಾಗೆ ಅವಳು ಭೀಮನ ಜೊತೆ ಒಂದು ಶಪಥ ಮಾಡ್ತಾರೆ. ಆ ಒಂದು ಸನ್ನಿವೇಶ ನಡೆಯುತ್ತೆ. ಆ ಒಂದು ಸನ್ನಿವೇಶದಿಂದ ಈ ರಣರಂಗದಲ್ಲಿ ಹೇಗೆ ಬಿದ್ದಿದ್ದ ಅಂದ್ರೆ ಅವನು ಆ ಭೀಮನ ಆ ಗದೆಯ ಹೊಡೆತದಿಂದ ಇಡೀ ರಕ್ತದ ಒಂದು ಪ್ರವಾಹ ವಶಗತನಾಗಿರ್ದ, ಅಂದ್ರೆ ರಕ್ತದಿಂದನೇ ಮುಳುಗೋಗಿರುವಂತಹ ರೀತಿಯಲ್ಲಿ ಯುವರಾಜನು ಇದ್ದ ಕಡೆ ಕುರುರಾಜನ್ ಬರ್ತಾನೆ. ಈ ರೀತಿ ದುರ್ಯೋಧನನು ಸಂಕಟ ಪಡುತ್ತಿರುವಾಗ, ಅಂದ್ರೆ ತನ್ನ ಮಗನನ್ನ ಕಳ್ಕೊಂಡು ಮಗನ ಒಂದು ಶವ ಕಳೆಬರದ ಮುಂದೆ ದುಃಖವನ್ನ ತೋಡ್ಕೊಳ್ತಾ ಇದ್ದಾಗ ಸಂಜಯ ಅವನನ್ನ ಸಮಾಧಾನ ಪಡಿಸಿ ಮುಂದಕ್ಕೆ ಕರೆದುಕೊಂಡು ಬಂದಾಗ ಭೀಮಸೇನನ ಗದಾಯುದ್ಧದ ಹೊಡೆತದಿಂದ ರಕ್ತದ ಪ್ರವಾಹದಲ್ಲಿ ಮುಳುಗಿದಂಥ ಯುವರಾಜನಾದಂತಹ ದುಶ್ಯಾಸನು ಇರುವ ಜಾಗಕ್ಕೆ ಕುರುರಾಜನಾದಂಥ ದುರ್ಯೋಧನನು ಸಮೀಪಕ್ಕೆ ಬಂದು ಹೀಗೆ ಹೇಳುತ್ತಾನೆ. ಏನ್ ಹೇಳ್ತಾನೆ ನೋಡೋಣ. ಈಗ ದುಶ್ಯಾಸನನ್ನ ನೋಡಿ ದುರ್ಯೋಧನ ಏನ್ ಹೇಳ್ತಾನೆ ನೋಡಿ. ನಿನ್ನುಂ ಕೊಂದಂ ಗಡಮೋಳ ನಿನ್ನುಂ ಕೊಂದವನ್ ಇಕ್ಕಿ ಕೊಲ್ಲದೆ ಮಾಂಡ ಆ ನಿನ್ನುಂ ಮೋಳೆಂ ಗಡಸಾಲದೆ ನಿನ್ನಯ ಕೂರ್ಮೆಗಂ ಅದೆನ್ನ ಸೌಧರ್ಮಿಕೇಗಂ. ನೋಡಿ ಈಗ ಬಿಡಿಸಿ ಓದ್ತೀನಿ. ನಿನ್ನಂ ಕೊಂದಂ ಗಡಂ ಒಳ ನಿನ್ನುಂ ಕೊಂದವನನ್ ಇಕ್ಕಿ ಕೊಲ್ಲದೆ ಮಾಂಡ್ ಆ ನಿನ್ನು ಮೋಳೆಯಂ ಗಡಸಾಲದೆ ನಿನ್ನಯ ಕೂರ್ಮೆಗಂ ಅದೆನ್ನ ಸೌಧರ್ಮಿಕೇಗಂ. ನಿನ್ನಂ ಕೊಂದಂ ಗಡಂ ಒಳ, ಗಡಂ ಒಳ ನಿನ್ನುಂ ಅಂದ್ರೆ ಇನ್ನೂ ಬದುಕಿದ್ದಾನೆ, ಅಂದ್ರೆ ನಿನ್ನನ್ನ ಕೊಂದವನು ಇನ್ನೂ ಬದುಕಿದ್ದಾನೆ. ಗಡಂ ಒಳ ಅಂದ್ರೆ ಅವನಿನ್ನೂ ಬದುಕಿದ್ದಾನೆ. ಯಾರು? ಭೀಮಸೇನ. ದುಶ್ಯಾಸನನ್ನ ಕೊಂದಂತ ಭೀಮಸೇನ ಇನ್ನೂ ಬದುಕಿದ್ದಾನೆ ಅಂತ ದುರ್ಯೋಧನ ಆ ದುಶ್ಯಾಸನನ ಕಳೆಬರದ ಮುಂದೆ ಹೇಳ್ಕೊತಿದ್ದಾನೆ. ನಿನ್ನು ಕೊಂದವನ್ ಇಕ್ಕಿ ಕೊಲ್ಲದೆ ಮಾಂಡ ಅಂದ್ರೆ ಆ ನಿನ್ನು ನಾನಿನ್ನು ಆ ನಿನ್ನು ನಿನ್ನ ಕೊಂದಿರುವವನನ್ನ ಇನ್ನೂ ಇಕ್ಕಿ ಕೊಲ್ಲದೆ ಹೊಡೆದು ಕೊಲ್ಲದೆ ಮಾಂಡ ಆ ನಿನ್ನು ಮೋಳೆಂ ಗಡಸಾಲದೆ ನಾನಿನ್ನೂ ಇದ್ದೇನೆ. ಇದು ಸರಿಯಾ? ಅವನನ್ನ ಹೊಡೆದು ಕೊಲ್ಲದೆ ಇರುವ ನಾನು ಇನ್ನೂ ಸಹ ಬದುಕಿದ್ದೇನೆ ಅಂದ್ರೆ ನಿನ್ನ ಕೊಂದಿರುವವನನ್ನ ಹಿಡಿದು ಹೊಡೆದು ಸಾಯಿಸದೆ ನಾನಿನ್ನೂ ಬದುಕಿದ್ದೇನಲ್ಲ. ನಿನ್ನಯ ಕೂರ್ಮೆಗಂ ಅದೆನ್ನ ಸೌಧರ್ಮಿಕೆಗಂ ಅಂದ್ರೆ ನೀನ್ ತೋರಿಸಿರುವಂತ ನನ್ನ ಮೇಲಿನ ಪ್ರೀತಿಗೆ, ನೀನು ತೋರಿದಂತಹ ನನ್ನ ಮೇಲಿನ ಆ ಪ್ರೀತಿಗೆ, ಆ ಸೌಹಾರ್ದಕ್ಕೆ ನಾನು ಏನ್ ಮಾಡಿದ್ದೀನಿ, ಯಾವ ಸಜ್ಜನಿಕೆಯನ್ನ ತೋರಿಸಿದ್ದೀನಿ, ಏನನ್ನೂ ಮಾಡ್ಲಿಲ್ವಲ್ಲ ಅಂತ ಅವನು ಕೊರಗ್ತಾನೆ. ಇಷ್ಟೇ. ನಿನ್ನಂ ಕೊಂದಂ ಗಡಂ ಓಳ ಆ ನಿನ್ನುಂ ಕೊಂದವನ್ ಇಕ್ಕಿ ಕೊಲ್ಲದೆ ಮಾಂಡ ಆ ನಿನ್ನುಂ ಮೋಳೆಂ ಗಡಸಾಲದೆ ನಿನ್ನಯ ಕೂರ್ಮೆಗಂ ಅದೆನ್ನ ಸೌಧರ್ಮಿ ಕೇಗಂ ಅಂದ್ರೆ ನಾನಿನ್ನೂ ಬದುಕಿರೋದು ಸರಿಯಲ್ಲ. ಇಲ್ಲಿ ದುರ್ಯೋಧನನು ದುಶ್ಯಾಸನನ ಮೇಲಿನ ಪ್ರೀತಿಯನ್ನ ದುಶ್ಯಾಸನ ಮೇಲಿನ ಪ್ರೀತಿಯನ್ನ ವ್ಯಕ್ತಪಡಿಸ್ತಾನೆ. ನಿನ್ನನ್ನ ಕೊಂದಂತ ಭೀಮಸೇನ ಇನ್ನೂ ಬದುಕಿದ್ದಾನೆ, ನಿನ್ನನ್ನು ಕೊಂದ ಭೀಮಸೇನನನ್ನ ಹೊಡೆದು ಕೊಲ್ಲದೆ ಇರುವ ನಾನು ಇನ್ನೂ ಬದುಕಿದ್ದೇನೆ.
ಇಷ್ಟು ಸಾಲದೆ ನಿನ್ನ ಪ್ರೀತಿಗೆ ನಾನು ಇದೆಂಥ ಸಜ್ಜನಿಕೆಯನ್ನ, ಅಂದ್ರೆ ನೀನು ತೋರದಂಥ ಪ್ರೀತಿ ಎಂಥ ಪ್ರೀತಿ, ಅದನ್ನ ಮುಂದೆ ಒಂದು ಪ್ಯಾರದಲ್ಲಿ ಹೇಳ್ತಾನೆ. ಅಂತ ಪ್ರೀತಿಗೆ ನಾನೇನ್ ಕೊಡ್ತಾ ಇದ್ದೀನಿ ನಿಮ್ಗೆ, ಇದು ನನ್ನ ಸಜ್ಜನಿಕೆಯ, ಇದು ನನ್ನ ಒಳ್ಳೆತನನ ತೋರಿಸಿದ್ದೇನೆ ಎಂದು ದುರ್ಯೋಧನ ಹೇಳ್ತಾನೆ. ಅಂದ್ರೆ ನೀನ್ ತೋರಿದಂಥ ಪ್ರೀತಿಗೆ ತಿರುಗಿ ನಾನೇನು ಮಾಡ್ಲಿಲ್ವಲ್ಲ ಅಂತ ಅವನು ದುಃಖಿಸ್ತಾನೆ. ಮುಂದೆ ನೋಡೋಣ. ಈಗ ಈ ಒಂದು ಪಾರದಲ್ಲಿ ದುರ್ಯೋಧನ ದುಶ್ಯಾಸನನ ಪ್ರೀತಿಯನ್ನ ಹೇಳ್ತಾನೆ. ಅಂದ್ರೆ ದುರ್ಯೋಧನನ ಮೇಲೆ ದುಶ್ಯಾಸನಿಗೆ ಇದ್ದಂತಹ ಒಂದು ಪ್ರೀತಿ ಹೇಗಿತ್ತು, ಆ ಸಹೋದರ ಭಾವ ಹೇಗಿತ್ತು ಅನ್ನೋದನ್ನ ಹೇಳ್ತಾನೆ ನೋಡಿ. ಜನನಿ ಸ್ತನ್ಯವನುಂಡೆನಾಂ ಬಳಿಕೆ ನೀಂ ಸೋಮಾಮೃತಂ ದಿವ್ಯ ಭೋಜನಮಂ ಎಂಬಿಂತೀವನುಂಡೆನಾಂ ಬಳಿಕ ನೀಂ ಬಾಲತ್ವದಿಂದೆಲ್ಲಿಯೂ ವಿನಯ ಯುಲ್ಲಂಘನಂ ಮಾದುದಿಲ್ಲ ಮರಣಕ್ಕೆ ಏನಿದೆನ್ ನೀ ಮುಂಚಿಂದೆಯ ಮೋನೆಯೊಳ್ ಸುರಾತ್ತಡ ಮಾಯಿ ಎಂದೊಡೆಯೊಳ್ಳಂ ಹಾ ವತ್ಸ ದುಶ್ಯಾಸನ. ಈಗ ಇದನ್ನ ಬಿಡಿಸಿ ಓದೋಣ. ಜನನಿ ಸ್ತನ್ಯವನ್ನುಂಡೆನಾಂ ಬಳಿಕೆ ನೀಂ ಸೋಮಾಮೃತಂ ದಿವ್ಯ ಭೋಜನಂ ಎಂಬಿಂತೀವನ್ ಉಂಡೆನಾಂ ಬಳಿಕೆ ನೀಂ ಬಾಲತ್ವದಿಂದೆಲ್ಲಿயும் ವಿನಯುಲ್ಲಂಘನಂ ಆದುದಿಲ್ಲ ಮರಣ ಏನ್ ಎನ್ನಿಂದೆ ನೀಂ ಮುಂಚಿಂದೆ ಮೋನೆಯೊಳ್ ಸೂಳ್ತಡಮಾಯಿತೆಂದೊಡೆ ಮಾಯಿತ್ ಎಂದೊಡೆ ಯೊಳಂ ಹಾ ವತ್ಸ ದುಶ್ಯಾಸನ. ನೋಡಿ, ಜನನಿ ಸ್ತನ್ಯವನ್ನುಂಡೆನಾಂ ಬಳಿಕ ನೀಂ ಅಂದ್ರೆ ಜನನಿಯ ಹಾಲನ್ನ, ಅಂದ್ರೆ ತಾಯಿಯ ಹಾಲನ್ನ ಮೊದಲು ನಾ ಕುಡಿದ್ದು, ನಂತರ ನೀ ಕುಡಿತಿದ್ದೆ. ಸೋಮಾಮೃತಂ ದಿವ್ಯ ಭೋಜನ ಎಂಬಿತ್ಯಾದಿ ಎನ್ನುಂಡೆನಾಂ ಬಳಿಕ ನೀಂ ಅಂದ್ರೆ ಸೋಮಾಮೃತ ಆಗಿರ್ಬೋದು ಅಥವಾ ದಿವ್ಯ ಭೋಜನ ಆಗಿರ್ಬೋದು, ಏನೇ ಆಗಿರ್ಲಿ ಮೊದಲು ನಾನು ತಿಂದ ನಂತರ ನೀನು ತಿಂತಿದ್ದೆ. ಬಾಲತ್ವದಿಂದೆಲ್ಲಿಯೂ ವಿನಯ ಉಲ್ಲಂಘನಂ ಆದುದಿಲ್ಲ. ಎಲ್ಲಿ ಕೂಡ ಬಾಲ್ಯದಲ್ಲಿ, ಎಲ್ಲಿಯೂ ಕೂಡ, ಬಾಲ್ಯದಿಂದ ಇಲ್ಲಿವರೆಗೂ ಕೂಡ ಎಲ್ಲಿಯೂ ನೀನು ನನ್ನ ಮೇಲೆ ಇಟ್ಟಿರುವಂತಹ ವಿನಯ, ಆ ಪ್ರೀತಿಯ ಒಂದು ಉಲ್ಲಂಘನೆ ಎಲ್ಲೂ ಆಗ್ಲೇ ಇಲ್ಲ. ಒಂದು ಚೂರೂ ಪ್ರೀತಿ ಕಡಿಮೆ ಆಗ್ಲಿಲ್ಲ, ವಿನಯ ಕಡಿಮೆ ಆಗ್ಲಿಲ್ಲ. ಮೊದಲು ನಾನು ಮಾಡ್ತಿದ್ದೆ, ನಂತರ ನೀನ್ ಮಾಡ್ತಿದ್ದೆ. ನೀನು ನನ್ನ ಅಷ್ಟು ಪ್ರೀತಿಸ್ತಾ ಇದ್ದೆ. ಮರಣಕ್ಕೆ ಏನಿದೆ ನೀ ಮುಂಚಿಂದೆ, ಆದ್ರೆ ಈ ಮರಣದ ವಿಚಾರದಲ್ಲಿ ಯಾಕೆ ನೀನ್ ನನ್ನನ್ನ ಬಿಟ್ಟು ಮುಂದೆ ಹೋಗ್ಬಿಟ್ಟೆ? ನೀನ್ ಯಾಕೆ ನನಗಿಂತ ಮುಂಚೆ ಹೋಗ್ಬಿಟ್ಟೆ? ಮೋನೆಯೊಳ್ ಸೂಡ್ ತಡಮಾಯಿ ತೆಂದೊಡೆಯೊಳಂ ಅಂದ್ರೆ ಈ ಒಂದು ಮೋನೆಯೊಳ್ ಅಂದ್ರೆ ಈ ಯುದ್ಧದಲ್ಲಿ ಈ ಒಂದು ರಣರಂಗದಲ್ಲಿ ಯುದ್ಧದಲ್ಲಿ ನೀನ್ ಯಾಕೆ ಮುಂದೆ ಹೋದೆ? ಹಾ ವತ್ಸ ದುಶ್ಯಾಸನ ಅಂದ್ರೆ ಈ ಒಂದು ಯುದ್ಧದಲ್ಲಿ ನೀನು ಮಾತ್ರ ಮುಂದೆ ಸಾವನ್ನ ತಗೊಂಡ್ಬಿಟ್ಟೆ, ನನಗೆ ನನ್ನನ್ನು ಹಿಂದೆ ಹಾಕ್ಬಿಟ್ಟಿಯಲ್ಲ ದುಶ್ಯಾಸನ ಅಂತ ದುಃಖಿಸ್ತಾನೆ. ಭಾವಾರ್ಥ ನೋಡಿ. ತಾಯಿಯ ಎದೆ ಹಾಲನ್ನ ಮೊದಲು ಉಂಡವನು ನಾನು, ಬಳಿಕ ನೀನು. ಸೋಮರಸವಾಗ್ಲಿ ದಿವ್ಯವಾದ ಆಹಾರ ಎಂಬ ಇವುಗಳನ್ನ ಮೊದಲು ಉಂಡವನು ನಾನು, ನಂತರ ನೀನು. ಬಳಿಕ ನೀನು. ಬಾಲ್ಯದಿಂದ ಎಲ್ಲಿಯೂ ಯಾವಾಗಲೂ ಈ ವಿನಯದ ಉಲ್ಲಂಘನೆ ಆಗ್ಲೇ ಇಲ್ಲ. ಅಂದರೆ ತಪ್ಪಿ ನಡೆದಿಲ್ಲ ಅಂತ ಅರ್ಥ. ಅಂದ್ರೆ ಅಣ್ಣನಿಗೆ ವಿರುದ್ಧವಾಗಿ ಯಾವತ್ತೂ ನೀನು ನಡ್ಕೊಳ್ಳೇ ಇಲ್ಲ. ಮರಣದ ವಿಚಾರದಲ್ಲಿ ಮಾತ್ರ ನೀನು ಮುಂಚೆ ಏಕೆ ಹೋದೆ? ಯುದ್ಧದಲ್ಲಿ ಮೋನೆಯೊಳ್ ಅಂದ್ರೆ ಯುದ್ಧದಲ್ಲಿ ಈ ಸರದಿಯು ಒಂದು ಸಮಯದಲ್ಲಿ ಮಾತ್ರ ತಡವಾಗಿದೆ. ಇದೊಂದು ವಿಚಾರದಲ್ಲಿ ಮಾತ್ರ ತಡವಾಗ್ಬಿಡ್ತು. ನನ್ನ ವಿಚಾರದಲ್ಲಿ ನಾನು ಫಸ್ಟ್ ತಗೋಬೇಕಿತ್ತು ಸಾವನ್ನ, ಆಮೇಲೆ ನೀ ತಗೋಬೇಕಿತ್ತು, ಅದೊಂದು ತಡವಾಯಿತು.
ಹಾ ವತ್ಸ ದುಶ್ಯಾಸನ ಎಂದು ದುರ್ಯೋಧನ ದುಃಖ ಪಡ್ತಾನೆ. ವತ್ಸ ಅಂದ್ರೆ ಸಹೋದರ, ಮಗಂತರ, ದುಶ್ಯಾಸನ ಅಂತ ದುಃಖ ಪಡ್ತಾನೆ. ಅಂದ್ರೆ ಎಲ್ಲಾ ವಿಚಾರದಲ್ಲೂ ನನ್ನ ಮುಂದೆ ಇರ್ತಿದ್ದೆ, ಆದ್ರೆ ಯುದ್ಧದಲ್ಲಿ ಈ ಸಾವಿನಲ್ಲಿ ಮಾತ್ರ ನೀನ್ ಯಾಕೆ ಮುಂದೆ ಹೋಗ್ಬಿಟ್ಟೆ ನನ್ನ ಬಿಟ್ಟು? ಇದ್ರಲ್ಲೊಂದು ವಿಚಾರದಲ್ಲಿ ತಡವಾಗೋಯ್ತಲ್ಲ, ಎಲ್ಲೂ ಯಾವ ಒಂದು ಉಲ್ಲಂಘನೆಯನ್ನ ಮಾಡದ ನೀನು ಇಲ್ಲಿ ಮಾತ್ರ ಮುಂದೆ ಹೋಗ್ಬಿಟ್ಟಿಯಲ್ಲ ಅಂತವನು ತನ್ನ ತಮ್ಮನಾದಂಥ ದುಶ್ಯಾಸನನ್ನ ನೆನೆಸ್ಕೊಂಡು ತುಂಬಾ ದುಃಖಿಸ್ತಾನೆ. ಮುಂದೆ ವಚನ, ಎಂದು ವಿಪ್ರಳ ಪಂಗೆಯ್ದು ತನ್ನ ತಮ್ಮನ ಕಳೆಬರಮಂ ನೋಡಲಾರದೆ ಅಲ್ಲಿಂದ ತಳರ್ದು ದಿನಕರ ತನುಜನಂ ರಾಜರಾಜಂ ನೋಡಿ ಬಾಷ್ಪವಾರಿ ಧಾರಾಪೂರಿತಾಲೋಚನನು ಮಾಗಿ. ಇದಾದ್ಮೇಲೆ ತಮ್ಮನ ಪರಿಸ್ಥಿತಿಯನ್ನು ಅವನಿಂದ ನೋಡಕ್ಕೆ ಆಗ್ಲಿಲ್ಲ. ಯಾಕೆಂದ್ರೆ ಇಡೀ ರುಧಿರ ರಕ್ತದ ಒಂದು ಸಮುದ್ರದಲ್ಲೇ ಮುಳುಗಿರೋ ಹಾಗೆ ಅವನು ಇದ್ದ. ಯಾಕೆಂದ್ರೆ ಅವನನ್ನ ವಿಚಿತ್ರವಾಗಿ ಭೀಮಸೇನ ಹೊಡೆದು ಸಾಯಿಸಿದ್ದ. ಆ ಒಂದು ತಮ್ಮನ ಕಳೆಬರವನ್ನ ನೋಡ್ಲಿಕ್ಕೆ ಅವನಿಂದ ಆಗದೆ ಅವನು ಮುಂದೆ ಹೋಗ್ತಾನೆ. ಎಂದು ವಿಪ್ರಳಾಪಂಗೆಯ್ದು ಅಂದ್ರೆ ಆ ಒಂದು ದುಃಖವನ್ನ ತೋಡ್ಕೊಳ್ತಾ ತನ್ನ ತಮ್ಮನ ಕಳೆಬರಮಂ ನೋಡಲಾರದೆ, ತನ್ನ ತಮ್ಮನ ಕಳೆಬರ ಅಂದ್ರೆ ಶವವನ್ನ ನೋಡ್ಲಿಕ್ಕೆ ಆಗದೆ, ಆ ಒಂದು ವಿಚಿತ್ರ ರೀತಿಯಲ್ಲಿ ಅವನು ಸತ್ತು ಬಿದ್ದಿರ್ತಾನೆ, ಅದನ್ನ ನೋಡಕ್ಕಾಗದೆ ದುಃಖ ಇನ್ನೂ ಹೆಚ್ಚುತ್ತೆ. ಅದನ್ನ ನೋಡಕ್ಕಾಗದೆ ಅಲ್ಲಿಂದ ತಳರ್ದು ಅಂದ್ರೆ ಅಲ್ಲಿಂದ ಹೊರಟು, ತಳರ್ದು ಅಂದ್ರೆ ಹೊರಟು ದಿನಕರ ತನುಜನಂ, ದಿನಕರ ಅಂದ್ರೆ ಯಾರು? ಸೂರ್ಯ. ತನುಜ ಅಂದ್ರೆ ಮಗ. ಸೂರ್ಯನ ಮಗ ಯಾರು? ಮಹಾಭಾರತದಲ್ಲಿ ಸೂರ್ಯನ ಮಗನಾಗಿ ಯಾರು ಬರ್ತಾನೆ? ಕರ್ಣ. ದಿನಕರ ತನುಜನಂ ರಾಜರಾಜಂ ನೋಡಿ, ರಾಜರಾಜಂ ಅಂದ್ರೆ ದುರ್ಯೋಧನ ನೋಡಿ ಬಾಷ್ಪ ಕಣ್ಣೀರನ್ನು ಸುರಿಸುತ್ತಾ ಧಾರಾಪೂರಿತ ಲೋಚನಾನು ಮಾಗಿ, ಲೋಚನ ಅಂದ್ರೆ ಕಣ್ಣುಗಳಲ್ಲಿ ಧಾರೆಯಾಗಿ ಕಣ್ಣೀರನ್ನ ಸುರಿಸ್ತಾನೆ ಆ ಒಂದು ಕರ್ಣನ ಕಳೆಬರವನ್ನ ನೋಡ್ಕೊಂಡು. ದುಶ್ಯಾಸನನ ಒಂದು ಕಳೆಬರವನ್ನ ನೋಡ್ಲಿಕ್ಕೆ ಆಗದೆ ದುಃಖಿತನಾಗಿ ದುಃಖ ಪಡ್ತಾ ಅವನು ಮುಂದೆ ಬರ್ತಾ ಇರ್ಬೇಕಾದ್ರೆ ದಿನಕರ ಅಂದ್ರೆ ಸೂರ್ಯಪುತ್ರನಾದಂಥ ಕರ್ಣನ ಒಂದು ಕಳೆಬರವನ್ನ ನೋಡಿ ಅವನಿಂದ ಸಹಿಸಕ್ಕೆ ಆಗಲ್ಲ. ಯಾಕೆಂದ್ರೆ ಕರ್ಣ ಅಷ್ಟು ಪ್ರೀತಿ ಪಾತ್ರನಾದಂಥ ಸ್ನೇಹಿತನಾಗಿರ್ತಾನೆ, ದುಶ್ಯಾಸನ ಪ್ರೀತಿ ಪಾತ್ರನಾದ ತಮ್ಮನಾಗಿರ್ತಾನೆ. ಸೊ ಮುಂದೆ ಈ ಕರ್ಣನನ್ನ ಕುರಿತು ಅವನು ಯಾವ ರೀತಿ ಅವನು ಹೇಳ್ಕೊಂಡು ದುಃಖಿಸ್ತಾನೆ ಅನ್ನೋದನ್ನ ನಾವು ಮುಂದಿನ ಒಂದು ತರಗತಿಯಲ್ಲಿ ನೋಡೋಣ. ನಾವು ಮತ್ತೆ ಮುಂದಿನ ತರಗತಿಯಲ್ಲಿ ಕರ್ಣನನ್ನ ನೋಡಿ ಏನೆಲ್ಲ ಹೇಳ್ಕೊಂಡು ದುಃಖಿತನಾಗ್ತಾನೆ ಅಂತ ನಾವು ದುರ್ಯೋಧನನ ಒಂದು ವಿಚಾರವನ್ನ ತಿಳ್ಕೊಳ್ಳೋಣ. ಅಲ್ಲಿಯವರೆಗೆ ಎಲ್ಲರಿಗೂ ಧನ್ಯವಾದಗಳು.